ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಿಜಾನಂದಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶಸ್ವರೂಪಂ ಶಿವೋಹಂ ಶಿವೋಹಂ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ದಿನ ವಿಶೇಷವಾಗಿ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಈ ದಿನ ಸ್ಲೋಗನ್ನಲ್ಲಿ ತುಂಬ ಚೆನ್ನಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ಸ್ಲೋಗನ್ ಆಗಿದೆ, ಕ್ರೋಧವು ಜ್ಞಾನಿತ್ವ ಆತ್ಮರಿಗೆ ಮಹಾಶತ್ರುವಾಗಿದೆ. ಕ್ರೋಧವು ಜ್ಞಾನಿತ್ವ ಆತ್ಮರಿಗೆ ಮಹಾಶತ್ರುವಾಗಿದೆ. ಯಾಕೆ ಇದು ಮಹಾಶತ್ರು ಅಂತ ಕರೆದ್ರು? ಈ ಕ್ರೋಧ ಅನ್ನೋದು ನಾವು ವಿಕಾರ ಅಂತ ಕರಿತೀವಿ. ವಿಕಾರ ಅಂದರೆ ಮಾನಸಿಕ ಒಂದು ರೋಗ. ಹೀಗೆ ಶರೀರಕ್ಕೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೋ, ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೊಡ್ಡ ಕಾಯಿಲೆಗಳಿರಬಹುದು. ಹೇಗೆ ಶರೀರಕ್ಕೆ ಬಂದರೆ ಅದನ್ನು ಶರೀರದಿಂದ ಬೇರ್ಪಡಿಸದ ಹೊರತು ಶರೀರದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಹೇಗೋ ಹಾಗೆ ಇದು ಮನಸ್ಸಿಗೆ ಬರುವ ಕ್ಯಾನ್ಸರ್ ಗಡ್ಡೆಗಳ ಥರ. ಇದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ಪಂಚ ವಿಕಾರಗಳು ಕೂಡ ಮಾನಸಿಕ ಬಹುದೊಡ್ಡ ರೋಗಗಳು ಅಂತ ಅನ್ಕೋಬೋದು ನಾವು. ಅದನ್ನೇ ಒಂದು ಆಧ್ಯಾತ್ಮಿಕ ಭಾಷೆಯಲ್ಲಿ ಅವಕ್ಕೆ ವಿಕಾರ ಅಂತ ಕರೆದ್ರು ಅಷ್ಟೆ. ಹೇಗೆ ಶರೀರದಲ್ಲಿ ಆದ ಗಡ್ಡೆಗಳನ್ನು ಶರೀರದಿಂದ ಬೇರ್ಪಡಿಸಲಿಕ್ಕೆ ಅನಸ್ತೇಶಿಯ ಕೊಟ್ಟು ಆಪರೇಷನ್ ಮಾಡಿ ಅವುಗಳನ್ನು ಕಟ್ ಮಾಡಿ ಬಿಸಾಕಬೇಕಾಗುತ್ತೋ, ಆ ಬಿಸಾಕಬೇಕಾದಾಗೂ ಕೂಡ ಕಟ್ ಮಾಡಬೇಕಾದಾಗೂ ಕೂಡ ಒಂದು ಅಂಶದಷ್ಟು ಕೂಡ ಅಲ್ಲಿ ಉಳಿಯದಂತೆ ಅದನ್ನು ಆಪರೇಷನ್ ಮಾಡಿ ಕ್ಲೀನ್ ಮಾಡಿ ತೆಗೆದರೆ ಮಾತ್ರನೇ ಬಚಾವ್. ಸ್ವಲ್ಪ ಅದರ ಪರ್ಸೆಂಟೇಜ್ ಒಂದು ಅಂಶ ಮಾತ್ರ ಉಳಿದ್ರೂ ಕೂಡ ಮತ್ತೆ ಅದು ಗಡ್ಡೆ ಕಟ್ಕೊಂಡು ಇಡೀ ಶರೀರವನ್ನೇ ಸರ್ವನಾಶ ಮಾಡುತ್ತೆ. ಹಾಗೆಯೇ ಮಾನಸಿಕವಾದ ಕಾಯಿಲೆಗಳಾದಂಥ ಈ ಒಂದು ಪಂಚವಿಕಾರಗಳು ಆ ಒಂದು ಅಂಶವನ್ನು ಸಹ ಉಳಿಯದಂತೆ ನಾವು ಅನಸ್ತೇಶಿ ಯಾವುದಿಲ್ಲಿ, ಯೋಗ ಅಗ್ನಿ, ಜ್ಞಾನದ ಇಂಜೆಕ್ಷನ್ನನ್ನು ಕೊಟ್ಟು ಯೋಗದ ಆಪರೇಷನ್ನಿನಲ್ಲಿ ಅವುಗಳನ್ನು ಕಟ್ ಮಾಡಬೇಕಾಗತ್ತೆ. ಆ ವಿಕಾರಗಳಿಂದ ಮನಸ್ಸನ್ನು ಬೇರ್ಪಡಿಸಬೇಕಾಗತ್ತೆ. ಅದಕ್ಕೆ ಇವನ ವಿಕಾರಗಳು
ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಕಾಮವಿಕಾರವನ್ನು, ಎರಡನೆಯ ಸ್ಥಾನದಲ್ಲಿಯೇ ಕ್ರೋಧವನ್ನು ತಿಳಿಸಲಾಗಿದೆ. ಕಾಮ ಎಷ್ಟು ಶಕ್ತಿಶಾಲಿನೋ ಅದಷ್ಟೇ ಶಕ್ತಿಶಾಲಿ ಕ್ರೋಧವೂ ಕೂಡ ಅಂತ ಇವತ್ತು ಬಾಬರವರು ಹೇಳ್ತಿದ್ದಾರೆ. ಕ್ರೋಧವು ಜ್ಞಾನಿತ್ವ ಆತ್ಮರಿಗೆ ಮಹಾಶತ್ರು. ಕ್ರೋಧ ಅಂತಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಕೋಪ, ಸಿಟ್ಟು, ಮುನಿಸು, ದ್ವೇಷ ಇವೆಲ್ಲವೂ ಕೂಡ ಕ್ರೋಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂಕ್ಷ್ಮ ವಿಚಾರಗಳು. ಈ ಕ್ರೋಧದ ವಿಶೇಷತೆ ಏನು ಅಂತಂದರೆ ಅದು ಎಲ್ಲಿ ಹುಟ್ಟುತ್ತಲ್ಲ ಮೊದಲು ಅಲ್ಲಿ ಸುಟ್ಟು ಹಾಕತ್ತೆ. ಈಗ ಬೆಂಕಿ ಇದ್ದಂಗೆ, ಕ್ರೋಧ ಅಗ್ನಿ ಅಂತ ಕರೆದ್ರೆ ಅದನ್ನು, ಬೆಂಕಿ ಎಲ್ಲಿ ಹೊತ್ಕೊಳ್ತಾ ಇದೆ, ಯಾವುದಕ್ಕೂ ಹೊತ್ತುಕೊಂಡಿದೆ, ಮೊದಲು ಅದನ್ನು ಸುಡುತ್ತೆ. ಅದಾದ ನಂತರ ಅದರಿಂದ ಹಂಚಿ ಹೋಗಲ್ಪಟ್ಟ ಕಿಡಿಗಳಿಂದ ಬೇರೆ ಎಲ್ಲವನ್ನು ಸುಡುತ್ತೆ ಬಿಟ್ಟರೆ, ಆದರೆ ಮೊದಲು ಯಾವುದಕ್ಕೆ ಉರಿತಾ ಇದೆ ಅದನ್ನು ಸುಟ್ಟು ನಂತರ ಬೇರೆದಕ್ಕೆ ಹೋಗುತ್ತೆ. ಇದು ಅಗ್ನಿಯ ಗುಣಧರ್ಮ. ಹಾಗೆ ಈ ಕ್ರೋಧ ಅನ್ನೋದೇನಿದೆ, ಈ ಕೋಪ ಅನ್ನೋದೇನಿದೆ, ಕೋಪ ಅಗ್ನಿ, ಕ್ರೋಧ ಅಗ್ನಿ, ದ್ವೇಷ ಅಗ್ನಿ, ಅಗ್ನಿಗೆ ಬಳಸ್ತಾರೆ. ಯಾಕೆ ಅಂದರೆ ಈ ಕ್ರೋಧ ಅನ್ನೋದು ಯಾವಾಗ ಉತ್ಪತ್ತಿ ಆಗತ್ತೆ ನಮಗೆ, ಅದು ಮೊದಲು ನಮ್ಮನ್ನು ಸುಟ್ಟು ಆಮೇಲೆ ಬೇರೆಯವರ ಮೇಲೆ ಪ್ರಯೋಗ ಮಾಡುತ್ತೆ. ಹೇಗೆ ಒಂದು ಬಾಣವನ್ನು ಬಿಡಬೇಕು ಅಂದರೆ ಮೊದಲು ಅದನ್ನು ಬಹಳ ಹಿಂದಕ್ಕೆ ಎಳೆದಷ್ಟು ಅದು ಮುಂದಕ್ಕೆ ಹೋಗಿ ಹೊಡೆಯುತ್ತೆ. ಹೇಗೋ ಹಾಗೆ ಈ ಕ್ರೋಧವು ಕೂಡ ಮೊದಲು ನಮ್ಮಲ್ಲಿ ಆಳವಾಗಿ ಹೋಗಿ ನಮ್ಮನ್ನು ಡ್ಯಾಮೇಜ್ ಮಾಡಿ ನಂತರ ಅಪೋಸಿಟಲ್ಲಿ ಇರುವವರನ್ನು ಡ್ಯಾಮೇಜ್ ಮಾಡಲಿಕ್ಕೆ ಹೋಗುತ್ತೆ. ಈ ಕೋಪ, ಈ ಮುನಿಸು, ಈ ಕ್ರೋಧ ಅನ್ನೋದು ಪರರ ಮೇಲೆ ಕಂಟ್ರೋಲನ್ನು ಮಾಡಲಿಕ್ಕಾಗಿ, ಇನ್ನೊಬ್ಬರನ್ನ ದಮನ ಮಾಡಲಿಕ್ಕಾಗಿ, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳೋದಕ್ಕಾಗಿ, ಬೇರೆಯವರನ್ನು ಭಯಪಡಿಸ್ಲಿಕ್ಕಾಗಿ ಈ ಕ್ರೋಧವನ್ನು ನಾವು ಬಳಸ್ತೇವೆ. ಆದರೆ ಬಳಸುವಾಗ ಹೇಗೆ ಮಸಿ ಬೇರೆಯವರಿಗೆ ಹಚ್ಚಬೇಕು ಅಂದರೆ ನಾನು ಕೈಗೆ ಹಚ್ಕೊಂಡಾಗ ನನ್ನ ಕೈಗೆ ಹತ್ತಿ ಆಮೇಲೆ ಬೇರೆಯವರಿಗೆ ಹಚ್ಚುತ್ತೋ, ಅದೇ ತರಹ ಕ್ರೋಧಾಗ್ನಿಯು ಕೂಡ ನಾನು ಅದನ್ನು ಅಸ್ತ್ರ ಬಳಸಬೇಕು ಅಂದರೆ ಕಂಡೀಷನ್ ಅಪ್ಲೈ, ಅದರ ಡ್ಯಾಮೇಜನ್ನು ಮೊದಲು ನೀನು ತಡ್ಕೊಳ್ಬೇಕಾಗತ್ತೆ, ನೀನು ಅನುಭವಿಸ್ಬೇಕಾಗತ್ತೆ. ಅದಾದ ಮೇಲೆ ಅದು ಬೇರೆಯವ್ರನ್ನ ಡ್ಯಾಮೇಜ್ ಮಾಡುತ್ತೆ. ಡೈರೆಕ್ಟಾಗಿ ಬೇರೆಯವ್ರನ್ನ ಡ್ಯಾಮೇಜ್ ಈ ವಿಕಾರ ಮಾಡೋದಿಲ್ಲ, ಸ್ಪೆಷಲಿ ಕ್ರೋಧ ವಿಕಾರ ಮಾಡೋದಿಲ್ಲ. ಅದಕ್ಕೆ ಈ ಕ್ರೋಧದಿಂದ ಬುದ್ಧಿ ನಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ವ್ಯಕ್ತಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಅನುಭಾವಿಗಳೇನೆಂದರೆ, ಕ್ರೋಧದ ಕೈಗೆ ಬುದ್ಧಿಯನ್ನು ಕೊಡಬೇಡ, ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡ, ಕೋಪದಲ್ಲಿ ಕತ್ತರಿಸಿಕೊಂಡ ಮೂಗು ಮತ್ತೆ ಚಿಗುವುದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದರೆ ಎಷ್ಟು ಡೇಂಜರ್ ಇದು. ಇದೇ ಎಲ್ಲರ ಹತ್ರ ಸ್ಟಾಕ್ ಇರುವಂಥ ಅಸ್ತ್ರ ಇದು. ಇದಕ್ಕೆ ಯಾರು ಎಕ್ಸ್ಟ್ರಾ ಕಷ್ಟಪಡಬೇಕಾಗಿಲ್ಲ. ನಿಮ್ಮ ಎಲ್ಲ ಬತ್ತಳಿಕೆಯಲ್ಲೂ, ಎಲ್ಲರ ಬತ್ತಳಿಕೆಯಲ್ಲೂ ಈ ಕ್ರೋಧದ ಅಸ್ತ್ರಗಳು ಸಾಕಷ್ಟು ತುಂಬಿಕೊಂಡಿದೆ. ಹಿಂಗೆ ಕೈ ಹಾಕಿದರೆ ಸಿಕ್ಕಿಬಿಡುತ್ತೆ. ಒಂದೇ ಒಂದು ಗೇಣು ಅಂತರದಲ್ಲಿ ಇರುವಂಥದ್ದು ಕ್ರೋಧ ಅಷ್ಟು ನಿಮ್ಮ ಸದಾಕಾಲ ಜೊತೆಗಾರನಾಗೇ ಇದೆ. ಆದರೆ ಬಳಸುವಾಗ ಬಿ ಕೇರ್ಫುಲ್. ಆ ಅಸ್ತ್ರಕ್ಕೆ ಕೈ ಹಾಕುವಾಗ ಹುಷಾರ್. ಕೋಪದ ಕೈಯಲ್ಲಿ ನಿರ್ಧಾರಗಳನ್ನು ಕೊಟ್ಟರೆ ಅದು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು, ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಬಹುದು. ನೀವು ಯಾವುದರ ಮೇಲೆ ಅದನ್ನು ಅಸ್ತ್ರ ಪ್ರಯೋಗ ಮಾಡುತ್ತೀರಿ ಆ ಕ್ಷೇತ್ರವನ್ನು ಸಂಪೂರ್ಣವಾಗಿ ಡ್ಯಾಮೇಜ್ ಮಾಡುತ್ತೆ. ಹೇಗೆ ಈ ಯುದ್ಧದ ಸಮಯದಲ್ಲಿ ಹಿರೋಶಿಮಾ, ನಾಗಾಸಾಕಿ ಈ ಎರಡು ದೇಶಗಳ ಮೇಲೆ ಅವತ್ತಿನ ಕಾಲಕ್ಕೆ ಅಣುಬಾಂಬುಗಳನ್ನು ಹಾಕಿ ಸಂಪೂರ್ಣ ಸುಟ್ಟು ಭಸ್ಮ ಮಾಡಿದ್ರು. ಬಳಸೋದು ಮುಖ್ಯ ಅಲ್ಲ, ಬಳಸಿದ ಮೇಲೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗುತ್ತೆ.
ಆದರೆ ಆ ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿರುವಂಥ ಬಾಂಬ್ಗಳು ಎಲ್ಲಿ ಹಾಕಿದ್ರೆ ಅದಷ್ಟನ್ನು ಮಾತ್ರ ಅದು ಡ್ಯಾಮೇಜ್ ಮಾಡಿತ್ತು. ಆದರೆ ಈ ಕ್ರೋಧದ ಬಾಂಬ್ ಹಾಗಿಲ್ಲ. ನೀವು ಎಲ್ಲಿಂದ ಬಳಸ್ತೀರಿ, ಯಾರು ಬಳಸ್ತೀರಲ್ಲ, ಮೊದಲು ನಿಮ್ಮನ್ನು ಡ್ಯಾಮೇಜ್ ಮಾಡಿ ನಂತರ ಅನ್ಯ ಕ್ಷೇತ್ರವನ್ನು ಡ್ಯಾಮೇಜ್ ಮಾಡುತ್ತೆ ಇದು. ಅದಕ್ಕೆ ಈ ಕೋಪದಲ್ಲಿದ್ದಾಗ ಸಂಬಂಧಗಳ ಜೊತೆ ನೀವು ಕ್ರೋಧವನ್ನು ಉಪಯೋಗ ಮಾಡಿದರೆ ಸಂಬಂಧಗಳು ಸರ್ವನಾಶ. ಉದ್ಯೋಗದ ಜೊತೆ ಕ್ರೋಧವನ್ನು ಮಾಡಿಕೊಂಡ್ರೆ ಉದ್ಯೋಗ ಸರ್ವನಾಶ. ವ್ಯವಹಾರದ ಜೊತೆ ಕ್ರೋಧ ಮಾಡಿಕೊಂಡ್ರೆ ವ್ಯವಹಾರವನ್ನು ಸರ್ವನಾಶ ಮಾಡುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ಸರ್ವನಾಶ ಮಾಡುತ್ತೆ. ಅದಕ್ಕೆ ಈ ಕೋಪ ಅನ್ನೋದು ಇರಲೇಬಾರದು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಬೇಡಿ. ಇದರಿಂದ ಯಾರಿಗೂ ಲಾಭ ಇಲ್ಲ. ಹೋಗಲಿ, ಇದರಿಂದ ಏನು ಉಪಯೋಗ ಆಗುತ್ತೆ? ಇಲ್ಲ ಅಣ್ಣವರೇ, ಇದನ್ನು ಅಪೋಸಿಟಲ್ಲಿರುವವರನ್ನು ಸ್ವಲ್ಪ ಎದುರಿಸಬಹುದು, ಗದರಿಸಬಹುದು, ಬೆದರಿಸಬಹುದು, ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಈ ಕೋಪ ಬೇಕಾಗತ್ತೆ ಅಣ್ಣವರೇ. ಈಗ ನೋಡಿ, ಮಕ್ಕಳನ್ನ ಮಾತು ಕೇಳಲ್ಲ ಅಣ್ಣವರೇ. ನಾನು ಕಣ್ಣು ತಿರುಗಿಬಿಟ್ರೆ ಮಕ್ಕಳು ಸುಮ್ಮನೆ ಕೂತ್ಕೊಳ್ತಾರೆ. ನಾನೊಂದಷ್ಟು ಕೈ ಎತ್ತಿದರೆ ಅವರು ಸ್ವಲ್ಪ ಸರಳ ದಾರಿಗೆ ಬರ್ತಾರೆ. ಈ ಕ್ರೋಧದ ಉಪಯೋಗ ಅನ್ನೋದು ಬಹಳ ಸುಲಭವಾಗಿ ನಾವು ಚಿಕ್ಕವ್ರ ಮೇಲೆ, ಬಲಹೀನರ ಮೇಲೆ, ಮುಗ್ಧರ ಮೇಲೆ ಹೇರಳವಾಗಿ ಇದನ್ನು ಬಳಸಿಬಿಡುತ್ತೇವೆ. ಆದರೆ ನಾವು ಅಂದ್ಕೊಳ್ತೇವೆ ಬರೀ ಒಂದಷ್ಟು ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಮಕ್ಕಳನ್ನು ಸುಮ್ಮನೆ ಇರಿಸಲಿಕ್ಕೆ ಈ ಕ್ರೋಧವನ್ನು ಬಳಸ್ತೀರಿ ನಿಜ. ಆದರೆ ಆ ಕ್ರೋಧಕ್ಕೆ ಭಯ ಎಷ್ಟು ಪಟ್ಟಿದರೋ ಗೊತ್ತಿಲ್ಲ ಮಕ್ಕಳು. ಆದರೆ ನಿಮ್ಮನ್ನು ಮಾತ್ರ ತುಂಬ ಡ್ಯಾಮೇಜ್ ಮಾಡಿರುತ್ತೆ ಒಳಗಡೆ. ಬುದ್ಧಿ ಭ್ರಷ್ಟ. ಯಾರು ಮಾತಿಗೂ ಕೋಪವನ್ನು ಮಾಡಿಕೊಳ್ತಾರೆ, ಮಾತಿಗೂ ಮುನಿಸ್ಕೊಳ್ತಾರೆ, ಮಾತಿಗೂ ಕೂಡ ಒಂದಷ್ಟು ಸಿಟ್ಟಲ್ಲಿ ಬರ್ತಾರೆ, ಅವ್ರ ಬುದ್ಧಿ ಕೆಲಸ ಮಾಡೋದು ಸ್ಟಾಪ್ ಮಾಡಿಬಿಡುತ್ತೆ. ಹೇಗೆ ಇದ್ದಕ್ಕಿದ್ದಂಗೆ ಕರೆಂಟಿಗೆ ಒಂದು ನಾರ್ಮಲ್ ಮೋಡಲ್ಲಿ ಸಪ್ಲೈ ಆಗ್ತಾ ಇದ್ದರೆ ಲೈಟ್ಗಳು ನಿರಂತರವಾಗಿ ಉರಿತಾ ಇರುತ್ತೆ, ಬೆಳಕು ಈ ಥರ ಕಾಣಿಸ್ತಾ ಇರುತ್ತೆ, ಸ್ಪಷ್ಟವಾಗಿದೆ ಇದು. ಆದರೆ ಆ ಬೆಳಕು ಏನಾದರೂ ಇದ್ದಕ್ಕಿದ್ದಂಗೆ ಪವರ್ ಅದ್ರಾಗ ಏಕದಮ್ ಸಪ್ಲೈ ಆಯಿತು ಅಂದರೂ ಕೂಡ ಡ್ಯಾಮೇಜ್ ವಯರನ್ನು ಮಾಡುತ್ತೆ. ವಯರ್ ಬರ್ನ್ ಆಯಿತು ಅಂದರೆ ಬಲ್ಬ್ ಇದ್ದರೂ ಕೂಡ ಸ್ಟ್ಯಾಂಡರ್ಡ್ ಆಗಿ ಅದು ಉರಿಯೋದಿಲ್ಲ, ಬೆಳಕು ನೀಡೋದಿಲ್ಲ. ಹೇಗೋ ಹಾಗೆ ಕ್ರೋಧ ಅನ್ನೋದು ನಮ್ಮಲ್ಲಿರುವ ಕನೆಕ್ಟಿಂಗ್ ವಯರನ್ನೇ, ಬುದ್ಧಿಯ ವಯರನ್ನೇ ಡ್ಯಾಮೇಜ್ ಮಾಡಾಕ್ಬಿಟ್ರೆ ಆ ಬುದ್ಧಿಗೂ ನಮಗೂ ಕನೆಕ್ಟೇ ಇರಲ್ಲ. ಅದಕ್ಕೆ ಭಾಳ ಜನ ಹೇಳ್ತಾರೆ, ಬುದ್ಧಿಗೂ ನಿಮಗೂ ಭೇಟಿ ಆದರೆ ಇದೆಯಾ ಇಲ್ವಾ, ಕಾಂಟ್ಯಾಕ್ಟ್ ಆದರೂ ಇದೆಯಾ ಇಲ್ವಾ. ಅಂದರೆ ಯಾರಲ್ಲಿ ಕೋಪ ಜಾಸ್ತಿ ಇರುತ್ತೆ, ಯಾರಲ್ಲಿ ಸಿಟ್ಟು ಜಾಸ್ತಿ ಇರುತ್ತೆ, ಅವರ ಬುದ್ಧಿಯ ಕನೆಕ್ಷನ್ನಿನ ನರ್ವ್ಸ್ ಏನಾಗುತ್ತೆ, ಬರ್ಸ್ಟ್ ಆಗ್ತಾ ಹೋಗುತ್ತೆ. ಆಗ ಆ ಜ್ಞಾನದ ಬೆಳಕು, ಆ ಸ್ಮೃತಿ, ಆ ತಿಳುವಳಿಕೆ ಅನ್ನೋದು ಇರೋದೇ ಇಲ್ಲ ಅವರಿಗೆ. ಅವರು ಯಾವಾಗ ಏನು ನಿರ್ಧಾರ ತಗೊಳ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಕ್ರೋಧವನ್ನು ಯಾವುದೇ ಕಾರಣಕ್ಕೂ ಹುಡುಗಾಟಿಕೆಗೂ ಬಳಸಬೇಡಿ, ಬಳಸಬಾರದಿದು. ತುಂಬ ಪರಿಣಾಮ ಮನಸ್ಸಿನ ಮೇಲೆ, ದೇಹದ ಮೇಲೆ, ಆರೋಗ್ಯದ ಮೇಲೆ, ಕುಟುಂಬದ ಮೇಲೆ, ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಈ ಕ್ರೋಧ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ತೆಗೆದುಕೊಳ್ತಾ ಇದ್ದರೆ ಅವನನ್ನು ನಾಶ ಮಾಡುತ್ತೆ. ಈ ಕ್ರೋಧ ಒಂದು ಕುಟುಂಬಕ್ಕಾಗಿ ತೆಗೆದುಕೊಳ್ತಾ ಇದ್ದರೆ ಕುಟುಂಬವನ್ನು ನಾಶ ಮಾಡುತ್ತೆ. ಈ ಕ್ರೋಧ ಒಂದು ಗ್ರಾಮಕ್ಕಾಗಿ ತೆಗೆದುಕೊಳ್ತಾ ಇದ್ದರೆ ಗ್ರಾಮವನ್ನು ನಾಶ ಮಾಡುತ್ತೆ. ಈ ಕ್ರೋಧ ಒಂದು ಸಮಾಜಕ್ಕಾಗಿ ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಸಮಾಜವನ್ನು ನಾಶ ಮಾಡುತ್ತೆ. ಈ ಕ್ರೋಧ ಒಂದು ದೇಶಕ್ಕಾಗಿ ತೆಗೆದುಕೊಳ್ತಾ ಇದ್ದೀವಿ ಅಂದರೆ ದೇಶವನ್ನೇ ಸುಟ್ಟು ಹಾಕಿ ಹೋಗುತ್ತೆ. ಅಷ್ಟು ಡೇಂಜರ್ ಇದೆ ಕ್ರೋಧ ಅನ್ನೋದು. ಈಗ ನೋಡಿ, ಎಲ್ಲ ದೇಶಗಳಲ್ಲಿ ಎಲ್ಲರೂ ಅಣುಬಾಂಬುಗಳನ್ನು ತಯಾರು ಮಾಡಿಕೊಂಡು, ಮಿಸೈಲ್ಗಳನ್ನು ತಯಾರು ಮಾಡಿಕೊಂಡು ಎಲ್ಲ ರೆಡಿ ಸನ್ನದ್ಧರಾಗಿ ಕೂತು ಬಿಟ್ಟಿದ್ದಾರೆ. ಹುಡುಗಾಟಿಕೆಗೂ ಸ್ವಲ್ಪ ಯಾರಾದರೂ ಕೆಣಕಿದರೂ ಸಾಕು, ಎಲ್ಲರೂ ಸುಟ್ಟು ಭಸ್ಮ ಆಗೋದಕ್ಕೆ ಕೆಲವೇ ಕ್ಷಣಗಳು ಸಾಕಾಗಿ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಒಬ್ಬರ ಮೇಲೆ ಒಬ್ಬರು ದ್ವೇಷ, ಒಬ್ಬರ ಮೇಲೆ ಒಬ್ಬರು ಮುನಿಸು, ಒಬ್ಬರನ್ನು ಎದುರಿಸೋದಕ್ಕೋಸ್ಕರ ಇನ್ನೊಬ್ಬರು. ಆ ಒಳಗಿರುವ ಕ್ರೋಧದ ಸ್ವರೂಪಗಳೇ ಆ ಆಟೋಮಿಕ್ ಬಾಂಬ್ಗಳು, ಮಿಸೈಲ್ಗಳು, ಮತ್ತೇನೂ ಅಲ್ಲ. ಮನುಷ್ಯ ವೈಯಕ್ತಿಕವಾಗಿ ಕೋಪವಾಗಿದ್ದರೆ ಯಾರ ಮೇಲಾದರೂ ಕೂಡ ಆತನನ್ನು ಸರ್ವನಾಶ ಮಾಡಬೇಕು ಅಂದರೆ ಹೆಂಗೆ ಒಂದು
ಕೊಡಲಿಯನ್ನು ಮಸ್ಕೊಂಡು ಓಡಾಡ್ತಾ ಇರ್ತಾನೆ, ಒಂದು ಕತ್ತಿಯನ್ನು ಮಸ್ಕೊಂಡು ತಿರುಗಾಡ್ತಾನೆ, ಒಂದು ಮಚ್ಚನ್ನು ಮಸಿತಾ ಇರ್ತಾನೆ. ಯಾವಾಗ ಚಾನ್ಸ್ ಸಿಕ್ಕರೆ ಇವರನ್ನು ನಾಶ ಮಾಡಬೇಕು ಅಂತ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಲಿಕ್ಕೆ ಹೇಗೆ ಯಾವಾಗಲೂ ಆ ಕತ್ತಿಯನ್ನು ಅಥವಾ ಮಚ್ಚನ್ನು ಮಸಿತಾ ಇರ್ತಾನೋ, ರೆಡಿ ಇಟ್ಕೊಂಡಿರ್ತಾನೋ, ಅದು ಒಬ್ಬ ವ್ಯಕ್ತಿಗೋಸ್ಕರ ಆಗಿದ್ದರೆ, ಒಂದು ಕುಟುಂಬಕ್ಕಾಗಿದ್ದರೆ, ಒಂದು ಸಮಾಜಕ್ಕಾಗಿದ್ದರೆ, ಇದು ಒಂದು ದೇಶಕ್ಕೋಸ್ಕರ ಒಬ್ರಿಗೊಬ್ಬರು ಮಸಿಯೋ ಥರ ಇವತ್ತು ಬಾಂಬ್ಗಳನ್ನು ರೆಡಿಯಾಗಿ ಇಟ್ಕೊಳ್ತಾ ಇರೋದಂದರೆ, ಒಬ್ಬರನ್ನ ಕೊಲೆ ಮಾಡಲಿಕ್ಕೆ ಮಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಓಡಾಡೋನು ಒಬ್ಬ ಕೊಲೆಗಾರ ಹೇಗೆ ಕಾಣಿಸ್ತಾನೋ ಹಾಗೆ ಎಲ್ಲ ದೇಶಗಳು ಕೂಡ ಯಾರು ಪ್ರಜ್ಞಾವಂತರು ಅನ್ನಿಸ್ಕೊಂಡಿದ್ದಾರೆ, ವಿದ್ಯಾವಂತರು ಅನ್ನಿಸ್ಕೊಂಡಿದ್ದಾರೆ, ಆಧ್ಯಾತ್ಮಿಕವಂತರು ಅನ್ನಿಸ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಕೇಳಿದರೆ ಹೇಳೋದೇನೋ, ನನ್ನ ಸ್ವರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ನಾನು ಮಚ್ಚನ್ನು ಹಿಡ್ಕೊಂಡಿದ್ದೀನಿ. ಇದು ಸರಿನಾ? ಹಾಗಿದ್ರೆ ಇವತ್ತು ನಮ್ಮೆಲ್ಲರ ಕೈಯಲ್ಲೂ ಒಂದೊಂದು ಮಚ್ಚಿಡ್ಕೊಂಡು ಓಡಾಡಬೇಕಾಗಿತ್ತು ಆತ್ಮರಕ್ಷಣೆ ಅಂತ ಅನ್ನೋದಾಗಿದ್ದರೆ. ಬಹಳ ಚಂದ ಶಬ್ದ ಬಳಸ್ತೀವಿ ನಾವು, ಆದರೆ ಕೊಲೆಗಾರನ ಕೈಯಲ್ಲಿರಬೇಕಾದಂಥ ಮಚ್ಚು ನಮ್ಮ ಕೈಗೆ ಬಂದಿದೆ ಅಂದರೆ ಅವಾಗ ನಾವು ಹೇಳ್ಕೊತೀವಿ ನಮ್ಮ ಆತ್ಮರಕ್ಷಣೆಗೆ ನಾವು ಹಿಡ್ಕೊಂಡಿವಿ, ನಾವೇನು ಯಾರಿಗೂ ಹೊಡೆಯಲ್ಲ ಅಂತೆ. ಅದು ಸುಮ್ಮನೆ ಹಿಡ್ಕೊಂಡು ತಿರುಗಾಡಕ್ಕೆ ಬಿಡ್ತದರ ಹೆಂಗದು? ಸುಮ್ಮನೆ ಮಸಿಯೋದಂತ, ಸುಮ್ಮನೆ ಹಿಡ್ಕೊಳ್ಳೋದಂತ ಶೋಕಿ ಆಗೋಗ್ಬಿಟ್ಟಿದೆ ಅದು ಸುಮ್ಮನೆ ಹಿಡ್ಕೊಂಡು. ಆದರೆ ಆ ಶೋಕಿ ಒಂದು ದಿನ ಒಂದು ಕ್ಷಣ ಹ್ಯಾಮಾರಿದರೆ ಸಾಕು, ನಿಮ್ಮನ್ನಾದ್ರೂ ಕತ್ತರಿಸುತ್ತೆ, ಬೇರೆಯವ್ರನ್ನಾದ್ರೂ ಕತ್ತರಿಸುತ್ತೆ. ಅದರ ಸವಾಸನೆ ಮಾಡಬಾರ್ದಲ್ಲ ನಾವು. ಅಂಥದ್ರಲ್ಲಿ ಎಲ್ಲ ದೇಶಗಳು ಕೂಡ ಒಂದಲ್ಲ ಎರಡಲ್ಲ ಲಕ್ಷಾಂತರ ಬಾಂಬುಗಳನ್ನು, ಮಿಸೈಲ್ಗಳನ್ನು ತಯಾರು ಮಾಡಿಕೊಂಡು ಒಳ್ಳೆ ನಾಗರ ಪಂಚಮಿಗೆ ಲಾಡುಗಳನ್ನು, ಉಂಡೆಗಳನ್ನು ತಾಯಂದರು ತಯಾರು ಮಾಡುವಂಗೆ, ವೆರೈಟಿ ಉಂಡೆಗಳು ತಯಾರು ಮಾಡುವಂಗೆ ಬಾಂಬುಗಳಲ್ಲಿ ವೆರೈಟಿ ತಯಾರು ಮಾಡಿಕೊಂಡು ಕೂತು ಬಿಟ್ಟಿದ್ದಾರೆ ಪುಣ್ಯಾತ್ಮರು. ಏನಕ್ಕೆ ಅಂದರೆ ನಮ್ಮ ಆತ್ಮರಕ್ಷಣೆಗೆ, ನಮ್ಮ ದೇಶ ರಕ್ಷಣೆಗೆ, ನಮ್ಮ ಹಿತರಕ್ಷಣೆಗೆ, ನಮ್ಮ ಸೇಫ್ಟಿಗೆ. ನಮ್ಮ ತಂಟೆಗವ್ರು ಬರೋದಿಲ್ಲ, ಅದಕ್ಕೆ ನಾವು ತೋರಿಸ್ತಾ ಇದ್ದೀವಿ. ಇಲ್ಲ ಅಂದ್ರೆ ನಮ್ಮನ್ನು ಬಗ್ಗು ಬಡಿದು ಎದುರಿಸಿಬಿಟ್ಟು ನಮ್ಮ ಹತ್ರ ಇರೋದು ಕಸ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಎಲ್ಲಿದ್ದೀವಿ ನಾವು? ಕಳ್ಳರು, ಕೊಲೆಗಡಕರು ಏನು ಮಾಡ್ತಾರೆ ಅವರು? ಹೀಗೆಲ್ಲ ಒಂದು ಪ್ರಯಾಣ ಮಾಡಿದ್ರೆ ಕೇಳ್ತೀವಲ್ಲ ರಾಬರಿಗಳನ್ನು ನಾವು. ಮುಸುಕುಗಳನ್ನು ಹಾಕ್ಕೊಂಡು, ಕೈಯಲ್ಲಿ ಚಾಕುಗಳನ್ನು ಇಟ್ಟುಕೊಂಡು, ದೊಡ್ಡ ಮಚ್ಚುಗಳನ್ನು ಇಟ್ಟುಕೊಂಡು, ಜನಗಳನ್ನು ಎದುರಿಸಿ ಅವ್ರ ಹತ್ರ ಇರುವ ಬಂಗಾರ, ಒಡವೆ, ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ಪರಾರಿಯಾಗಿ ಹೋಗ್ಬಿಡೋದು. ಒಂದು ಬಸ್ ಎಲ್ಲಾದರೂ ಬೆಟ್ಟದ ಹತ್ರ ಹೋಗ್ತಾ ಇದೆ, ಅಲ್ಲಿ ಯಾರು ಇರಲ್ಲ ಅಂತ ಗೊತ್ತಾಗ್ಬಿಟ್ರೆ ಮುಗಿದೋಯ್ತು. ಅವರು ದರೋಡೆ ಮಾಡ್ಕೊಂಡು ಅವ್ರ ಹತ್ರ ಇರೋದು ಕಿತ್ಕೊಂಡು ಓಡೋಗ್ಬಿಡ್ತಾರೆ, ಬಂದೂಕು ತೋರಿಸಿ, ಇಲ್ಲ ಇದು ತೋರಿಸಿ. ಅದು ಎಲ್ಲ ಕಡೆ ಅವತರಣ ಇದೆಯೇನೋ? ಇಲ್ಲ, ಎಲ್ಲೋ ಒಂದು ಕಡೆ ಅದಾಗತ್ತೆ ರಾಬರಿ. ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಮಚ್ಚಿಡ್ಕೊಂಡು ಓಡಾಡೋಕ್ಕಾಗತ್ತಾ? ಬಂದೂಕು ಹಿಡ್ಕೊಂಡು ಓಡಾಡೋಕ್ಕಾಗತ್ತಾ? ಆಗಲ್ಲ. ಆದರೆ ಆ ಬಂದೂಕನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು 4 ಜನ ಇದ್ದರೂ ಕೂಡ ನೀವು 4000 ಜನ ಇದ್ದರೂ ಎದುರ್ಕೊಂಡ್ಬಿಡ್ತೀರಿ. ಆ 4 ಜನ ಮಾತ್ರ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅವ್ರನ್ನ ಕೊಲೆಗಡಕರು ಅಂತ ಕರಿತೀವಿ, ಕಳ್ಳರು ಅಂತ ಕರಿತೀವಿ. ಆದರೆ ಇವತ್ತು ದೇಶಗಳಲ್ಲಿ ಹಂಗಾಗಲಿಲ್ಲ. ಒಂದು ದೇಶ, 2 ದೇಶ ಆ ಥರ ಕೊಲೆಗಡಕ ದೇಶಗಳಿದೆ. ಅವರು ಎದುರಿಸಿ ಈ ಕೆಲಸ, ರಾಬರಿ ಕೆಲಸ ಮಾಡೋದಕ್ಕೇ ಅದನ್ನು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಾಗ, ಆದರೆ ಇವತ್ತು ಹಂಗಾಗಲಿಲ್ಲ. ಬರ ಎಲ್ಲ ದೇಶಗಳು ಕೂಡ ಇವತ್ತು ಕೈಯಲ್ಲಿ ಮಚ್ಚಿಡ್ಕೊಂಡು ಒಬ್ರನ್ನೊಬ್ರು ನೋಡೋ, ನೀನು 1 ಹೆಜ್ಜೆ ಬಂದರೆ ನಾನು 2 ಹೆಜ್ಜೆ ಬರ್ತೀನಿ ಅಂತ ತೋರಿಸ್ಕೊಳ್ಳೋ ರೀತಿಯಲ್ಲಿ ಆ ಬಾಂಬುಗಳನ್ನು ತಯಾರು ಮಾಡಿಕೊಂಡು ಕೊಲೆಗಡಕರ ಥರ ನಾವು ಬದುಕ್ತಾ ಇದ್ದೀವಿ. ಕೊಲೆಗಡಕರ ಮಧ್ಯೆ ಬದುಕ್ತಾ ಇದ್ದೀವಿ ಅಂದರೂ ತಪ್ಪಿಲ್ಲ. ಅಷ್ಟರ ಮಟ್ಟಿಗೆ ದ್ವೇಷ, ಅಸೂಯೆ, ಆಸೆ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ವಿಪರೀತಕ್ಕೆ ಹೋಗಿದ್ದಾನೆ. ಅದಕ್ಕೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಈ ವಿಪರೀತ ಬುದ್ಧಿನೇ ಸರ್ವನಾಶ ಮಾಡುತ್ತೆ. ಆದರೆ ನಿಜ, ಇದು ಕಲಿಯುಗ. ಸ್ವಯಂ ಪರಮಾತ್ಮ ಹೇಳೋ ಪ್ರಕಾರ ಇದು ಕಲಿಯುಗನೇ. ಕಲಿಯುಗದ ಅಂತಿಮ ಸ್ವರೂಪನೇ ಈ ವಿಕಾರಗಳ ವಿಪರೀತತೆ. ಇಲ್ಲಿ ಕಾಮವೂ ಅತಿಯಾಗುತ್ತೆ, ಕ್ರೋಧವೂ ಅತಿಯಾಗುತ್ತೆ, ಮೋಹವೂ ಅತಿಯಾಗುತ್ತೆ, ಅಹಂಕಾರವೂ ಅತಿಯಾಗುತ್ತೆ. ಅತಿ ಆದಮೇಲೆ ಅಂತ್ಯ ಆಗಬೇಕು ಅನ್ನುವಂಥದ್ದು ಪ್ರಕೃತಿ ನಿಯಮ ಇರೋದರಿಂದ ಅತಿ ಆಗತ್ತೆ. ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಎಲ್ಲರೂ ಕೂಡ ವಿಕಾರಗಳ ವಿಲಾಸದಲ್ಲಿ ಒದ್ದಾಡ್ತಾರೆ.
ಎಲ್ಲರೂ ಕೂಡ ಈ ಒಂದು ರೋಗಗಳಿಂದ ಬಳಲ್ತಾ ಇದ್ದಾರೆ. ಈ ಪಂಚವಿಕಾರಗಳೆನ್ನುವ ಮಾನಸಿಕ ರೋಗಗಳು ಎಲ್ಲರನ್ನೂ ಕೂಡ ಭ್ರಷ್ಟರನ್ನಾಗಿ ಮಾಡಿದೆ, ಬುದ್ಧಿ ಭ್ರಷ್ಟರನ್ನಾಗಿ ಮಾಡಿದೆ, ಈ ಕ್ರೋಧಿಗಳನ್ನಾಗಿ ಮಾಡಿದೆ, ದ್ವೇಷಿಗಳನ್ನಾಗಿ ಮಾಡಿದೆ, ಸರ್ವನಾಶಕ್ಕೆ ಸಕಲ ಸನ್ನದ್ಧರನ್ನಾಗಿ ಮಾಡಿದೆ. ಅದಕ್ಕೆ ಈಗ ಕ್ರೋಧ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಅದೇನು ದೊಡ್ಡ ಆಶ್ಚರ್ಯಪಡುವಂಥ ವಿಚಾರ ಅಲ್ಲ. ಕೋಪ ಮಾಡಿಕೊಳ್ತಾರೆ, ಸಿಟ್ಟು ಮಾಡಿಕೊಳ್ತಾರೆ, ಅವರು ಮುನಿಸ್ಕೊಳ್ತಾರೆ, ಅವರು ದ್ವೇಷ ಮಾಡ್ತಾರೆ ಅಂದರೆ ಇದೇನು ದೊಡ್ಡ ಆಶ್ಚರ್ಯಪಡುವಂಥ ಮಾತಲ್ಲ. ಇದು ಈ ಸಮಯದಲ್ಲಿ ಕಲಿಯುಗದಲ್ಲಿ ಅದು ಸರ್ವೇ ಸಾಮಾನ್ಯ. ಕೊಳಚೆ ಪ್ರದೇಶದಲ್ಲಿ ನಿಂತ್ಕೊಂಡು ಇಲ್ಲಿ ಸ್ಮೆಲ್ ಬರ್ತಾ ಇದೆ, ದುರ್ಗಂಧ ಬರ್ತಾ ಇದೆ ಅಂತಂದರೆ ದುರ್ಗಂಧ ಸಹಜ ಅಲ್ಲಿರೋರಿಗೆ. ಎಷ್ಟೋ ಕಡೆ ಪಾಪ ಸ್ಲಮ್ಗಳ ಮೇಲೆ, ಚರಂಡಿಗಳು, ದೊಡ್ಡ ದೊಡ್ಡ ರಾಜಕಾಲುವೆಗಳ ಮೇಲೆ ಚಿಕ್ಕ ಪುಟ್ಟ ಮನೆಗಳನ್ನು ಇಟ್ಟುಕೊಂಡು ಕಟ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ಮನೆಗಳು ಕಟ್ಕೊಳ್ಳೋಕ್ಕೆ, ಸೈಟ್ಗಳು ತೊಗೊಳೋಕ್ಕೆ ಕಷ್ಟ ಇರುತ್ತೆ, ಬಡತನ, ಬದುಕಬೇಕು. ಅಂತಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೆಲಸ ಇರ್ತವೆ ಅಂತ ಹೋಗ್ತಾರೆ. ಆದರೆ ಅವ್ರು ಉಳ್ಕೊಳ್ಳೋದಕ್ಕೆ ಒಂದಷ್ಟು ಜಾಗ ಸಿಗಬೇಕು. ಎಲ್ಲಿ? ರಾಜಕಾಲುವೆ ಮಾರ್ಗದ ಮೇಲೆ ಒಂದಷ್ಟು ಜೋಪಡಿಗಳನ್ನು ಹಾಕ್ಕೊಂಡು ಅಲ್ಲೇ ಮಲ್ಕೊಳ್ತಾರೆ. ರಾಜಕಾಲುವೆ ಮೇಲೆ ಅವ್ರು ಮಲ್ಕೊಂಡಾಗ ಕೆಳಗಡೆ ಇಡೀ ನಗರದ ಗಟಾರ ಏನು ಗಲೀಜು, ಕೊಳಕು, ಕೊಳಚೆ ಅದೆಲ್ಲ ಹರಿದು ಹೋಗ್ತಾ ಇದ್ದರೆ ಅಲ್ಲಿ ಸುಗಂಧವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಅವರು ಮಲಗಿರೋದೇ ರಾಜಕಾಲುವೆ ಮೇಲೆ ಅಂದಾಗ ಆ ಕೊಳಕು, ಆ ಸ್ಮೆಲ್ಲು, ಆ ದುರ್ಗಂಧ ಸಹಜವಾಗಿ ಇವರಿಗೆ ಸಂಸ್ಕಾರನೇ ಆಗೋಗ್ಬಿಡುತ್ತೆ. ಇವರು ಮೂಗು ಮುಚ್ಕೊಂಡ್ರೆ ಅತಿಶಯೋಕ್ತಿಯಲ್ಲಿ ಮೂಗು ಮುಚ್ಚೋ ಅವಶ್ಯಕತೆ ಇಲ್ಲ, ಅದಕ್ಕೆ ಹೊಂದ್ಕೊಂಡು ಬಿಟ್ಟಿದ್ದಾರೆ. ಈಗ ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಇರೋದೇ ಕೊಳಕಲ್ಲಿ. ಅವ್ರು ಮೂಗು ಮುಚ್ಕೊಂಡ್ರೆ ಆಶ್ಚರ್ಯ ಪಡಬೇಕು. ಅದಕ್ಕೆ ಆ ಮೂಗು ಮುಚ್ಕೊಳ್ಳದೆ ಇದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಯಾರಾದರೂ ಒಬ್ಬ ಸಚ್ಚಾರಿತ್ರ್ಯವಂತರು, ಸಾತ್ವಿಕರು, ಶುದ್ಧಿಯಾಗಿರೋರು, ಒಳ್ಳೆ ಸ್ಥಾನದಲ್ಲಿರುವವರು ಅಲ್ಲಿ ಹೋದಾಗ ಮೂಗು ಮುಚ್ಕೊಳ್ಳದೆ ಇದ್ದರೆ ಅದು ಆಶ್ಚರ್ಯ. ಅಲ್ಲಿ ಹೋದಾಗ ಇವರು ಮೂಗು ಮುಚ್ಕೊಳ್ಳದೆ ಇದ್ದರೆ ಆಶ್ಚರ್ಯ, ಆದರೆ ಅಲ್ಲೇ ಇರೋರು ಅವರು ಮೂಗು ಮುಚ್ಕೊಂಡ್ರೆ ಆಶ್ಚರ್ಯ. ಹೇಗೋ ಹಾಗೆ ಈ ಕಲಿಯುಗದಲ್ಲಿ ಕ್ರೋಧ ಮಾಡಿಕೊಳ್ಳದೆ ಇದ್ದರೆ ಆಶ್ಚರ್ಯ. ಕಲಿಯುಗದವ್ರು ಯಾರೇ ಆಗಿದ್ದರೂ ಕೂಡ ಇವರು ಕ್ರೋಧನೇ ಮಾಡಲ್ರಿ, ಇವರಿಗೆ ಸಿಟ್ಟೇ ಬರಲ್ಲ ರೀ, ಇವ್ರಿಗೆ ಕೋಪನೇ ಇಲ್ಲ ರೀ ಅಂತಂದುಬಿಟ್ರೆ ಅದು ಆಶ್ಚರ್ಯ ಪಡುವ ವಿಚಾರವೇ. ನಿಜಕ್ಕೂ ಆಶ್ಚರ್ಯ ಅದು. ನಾನು ನೋಡಿದ್ದೀನಿ ತುಂಬ ಜನ, ಅವ್ರಿಗೇನು ಬಾಬನ ಮಕ್ಕಳೇ ಆಗಿರಬೇಕು, ಜ್ಞಾನಿಗಳೇ ಆಗಿರಬೇಕು ಅಂತಲ್ಲ, ಲೌಕಿಕದಲ್ಲೇ ಇರ್ತಾರೆ, ಕೋಪದ ಅಂಶದಷ್ಟು ಕೂಡ ಇರಲ್ಲ ಅವರಿಗೆ. ಕೆಲವರಿಗೆ ಏನ್ರಿ ಇದು ಆಶ್ಚರ್ಯ, ಇಂಥ ಕಲಿಯುಗದಲ್ಲಿದ್ದು ಈ ಮನುಷ್ಯ ಇಷ್ಟೊಂದು ಮುಗ್ಧವಾಗಿದ್ದಾನೆ, ಏನು ಹೇಳಿದ್ರು ಸ್ಮೈಲ್ ಕೊಟ್ಕೊಂಡು ಓಡಾಡ್ತಾನೆ, ಏನು ಹೇಳಿದ್ರು ಸ್ವಲ್ಪ ಹಸನ್ಮುಖಿ ನಕ್ಕೊಂಡು ಓಡಾಡ್ತಾನೆ, ಈತನಿಗೆ ಸಿಟ್ಟೇ ಇಲ್ವಾ, ಈತನಿಗೆ ಕೋಪನೇ ಇಲ್ವಾ, ಎಂಥ ಅದ್ಭುತ ಇದು ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಕಲಿಯುಗಕ್ಕೆ ಒಂದು ಅವಮಾನ ಅದು. ಯಾವುದೇ ವ್ಯಕ್ತಿಗಳಲ್ಲಿ ಕ್ರೋಧ ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್, ಕಂಪಲ್ಸರಿ. ಅದು ಗಿಫ್ಟ್, ಅದು ಬೇಸಿಕ್ ನೀಡ್. ಅದು ಕಲಿಯುಗದಲ್ಲಿ ಬದುಕಬೇಕು ಅಂದ್ರೆ ಬೇಸಿಕ್ ಥಿಂಗ್, ಅದು ರೂಲ್, ಅದು ಇರಬೇಕು. ನಿನ್ನ ಹತ್ರ ಕ್ರೋಧ ಕಲಿಯುಗದಲ್ಲಿ ಬದುಕಬೇಕು ಅಂದರೆ, ಇರಬೇಕು ನಿನ್ನ ಹತ್ರ ಕಾಮ ಕಲಿಯುಗದಲ್ಲಿ ಬದುಕಬೇಕು ಅಂದರೆ, ಇರಬೇಕು ನಿನ್ನ ಹತ್ರ ಮೋಹ ಕಲಿಯುಗದಲ್ಲಿ ಬದುಕಬೇಕು ಅಂದರೆ, ಮಸ್ಟ್ ಆ್ಯಂಡ್ ಶುಡ್ ಬೇಸಿಕ್ ನೀಡ್ ಆಗಿಬಿಟ್ಟಿದೆ ಕಲಿಯುಗದಲ್ಲಿ ಬದುಕಲಿಕ್ಕೆ ಈ ವಿಕಾರಗಳು. ಹಾಗೂ ನಾನು ಗಮನಿಸ್ದಂಗೆ ಕೆಲವರಿಗೆ ಕ್ರೋಧನೇ ಇಲ್ಲ. ನಿಜಕ್ಕೂ ಗ್ರೇಟಪ್ಪ ಇವರು. ನಾವಿಷ್ಟೆಲ್ಲ ಜ್ಞಾನ ತಿಳ್ಕೊಂಡು ಯೋಗ ಮಾಡ್ತೀವಿ ಅಂದರೂ ಕೆಲವು ಸಲ ಒಂದಷ್ಟು ಕೋಪ ಬರುತ್ತೆ, ಒಂದಷ್ಟು ಮುನಿಸು ಬರುತ್ತೆ, ಒಂದಷ್ಟೇನು ಸಂಕಲ್ಪ ಆದರೂ ನಡೆಯುತ್ತೆ ಅಂತ ಅಂದ್ಕೊಳ್ತಿರ್ತೀವಿ. ಕೆಲವರಿಗೆ ಕೋಪನೇ ಬರೋದಿಲ್ಲ ಲೌಕಿಕದಲ್ಲಿದ್ದರೂ ಕೂಡ. ಆದರೆ ಅದನ್ನು ನಾನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಸತ್ಯಾಂಶ ಸಿಕ್ಕಿದ್ದೇನು ಅಂದರೆ, ಆ ನಗು, ಆ ಹಸನ್ಮುಖತೆ, ಅವರು ಭಯದಲ್ಲಿ ಇದ್ದಾಗ, ಅವರು ಬಲಹೀನರಾಗಿದ್ದಾಗ, ಅವರು ಎದುರಲ್ಲಿರುವವರನ್ನು ಎದುರಿಸದೇ ಇದ್ದಾಗ ಆ ಒಂದು ಅಸ್ತ್ರಕ್ಕೆ ಮೊರೆ ಹೋಗ್ತಾರೆ. ಸ್ಮೈಲ್ ಮಾಡಿಕೊಂಡು ಸೈಲೆಂಟ್ ಆಗಿದ್ದುಕೊಂಡು ಓಡಾಡ್ಬಿಡ್ತಾರೆ. ಅಂದರೆ ನಮ್ಮದು ನಡಿಲಾರದ ನಾಣ್ಯ ಇಲ್ಲಿ, ನಾವೇನೇ ಮಾಡ್ಕೊಂಡ್ರೆ ಆಗಲ್ಲ ಅಂತ ಸೋಲೊಪ್ಕೊಂಡಿರೋ ಸೋತಿರೋರು. ಸೋತಿರೋರು ಕ್ರೋಧವನ್ನು ಬಿಡೋದು ದೊಡ್ಡದಲ್ಲ.
ಸೋತು ಬಿಡೋದು ಒಳ್ಳೆಯದ ಹಂಗಂದರೆ ಒಳ್ಳೆಯದು, ಸೋಲೋದು ಒಳ್ಳೆಯದು, ಆದರೆ ಅಲ್ಟರ್ನೇಟಿವ್ ಇರಬಾರ್ದು ಅದಕ್ಕೆ. ಅವರೇನು ಮಾಡ್ತಾರೆ, ಹೊರಗಡೆ ಮುಖವಾಡದಲ್ಲಿ ಜೋರಾಗಿ ಮಾತಾಡೋದಿಲ್ಲ, ಯಾರಿಗೂ ಬೈಯೋದಿಲ್ಲ, ಮುಖದಲ್ಲಿ ಕೋಪ ತೋರಿಸ್ಕೊಳ್ಳೋದಿಲ್ಲ, ಮನಸ್ಸೊಳಗಡೆನೆ ದ್ವೇಷವನ್ನು ಹೆಣಿತಾ ಇರ್ತಾರೆ, ದ್ವೇಷದ ಸಂಕೋಲೆಯನ್ನು ಹೆಣಿತಾ ಇರ್ತಾರೆ. ಒಂದು ಇಲ್ಲ, ಕ್ರೋಧನೇ ಇಲ್ಲಪ್ಪ ಮನುಷ್ಯನ ಹತ್ರ ಅಂದರೆ, ಈ ಪಂಚವಿಕಾರಗಳಲ್ಲಿ ಕ್ರೋಧ ಇಲ್ಲ ಅಂದರೆ ಇನ್ನು 4 ವಿಕಾರಗಳಲ್ಲಿ ಯಾವುದಾದ್ರೂ ಒಂದು ಬಲವಾದ ವಿಕಾರ ಇರುತ್ತೆ. ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರನ್ನ, ಆ ಒಂದು ವಿಕಾರ ಉಳಿದು ಎಲ್ಲವನ್ನ ಏನು ಮಾಡುತ್ತೆ, ಸರ್ವನಾಶ ಮಾಡಿಬಿಟ್ಟಿರುತ್ತೆ. ಒಂದು ವಿಕಾರ ಇವರನ್ನು ಸರ್ವನಾಶ ಮಾಡ್ತಾ ಇರುತ್ತೆ. ಅಷ್ಟಾದ್ರೊಳಗಡೆ ಆಳವಾಗಿ ಹೋಗ್ಬಿಟ್ಟಿರ್ತಾರೆ. ಬೇರೆ ಯಾವ ವಿಕಾರಗಳ ಹತ್ರಕ್ಕೂ ಬೇಕಾಗಿಲ್ಲ ಅವ್ರು ಹೋಗೋದು. ಅದು ಒಂದು ಆಳವಾಗಿದ್ದಲ್ಲಿ ಅಷ್ಟು ಇದ್ದೇ ಇರುತ್ತೆ. ಆದರೆ ಅದು ಒಂದೇ, ಬೇರೆ ಯಾವುದನ್ನು ಮಾಡಲಿಕ್ಕೆ ಅವಕಾಶ ಕೊಡಲ್ಲ, ಡಾಮಿನೇಟ್ ಮಾಡ್ತಾ ಇರುತ್ತೆ. ಕೆಲವರಿಗೆ ಕಾಮ, ವಿಪರೀತ ಆಸೆಗಳು. ಎಷ್ಟು ಆಸೆಗಳು ಅಂತಂದರೆ ಅಬ್ಬಬ್ಬಬ್ಬಬ್ಬಬ್ಬ ಕೇಳಲೇಬೇಡಿ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ನನಗೆ ಬೇಕು, ನನ್ನ ಅಪ್ಪಗೆ ಬೇಕು, ನಮ್ಮ ಮಗನಿಗೆ ಬೇಕು, ನನ್ನ ಮಗಳಿಗೆ ಬೇಕು. ಆಸೆ ಆಸೆ ಆಸೆ, ಒಂದು ಇನ್ನೊಂದು ಮತ್ತೊಂದು, ಎಲ್ಲದರಲ್ಲೂ ಇಷ್ಟು ಸಿಕ್ಕರೂ ಬಿಡಲ್ಲ, ಇಷ್ಟು ಸಿಕ್ಕರೂ ಬಿಡಲ್ಲ, ನಂದು ಸಿಕ್ಕರೂ ಬಿಡಲ್ಲ, ಬೇರೆಯವ್ರು ಸಿಕ್ಕರೂ ಬಿಡಲ್ಲ, ಅದು ಒಳ್ಳೇದು ಸಿಕ್ಕರೂ ಬಿಡಲ್ಲ, ಅದು ಕೆಟ್ಟದ್ದು ಸಿಕ್ಕರೂ ಬಿಡಲ್ಲ, ಬೇಕು ಅಷ್ಟು ಆಸೆ. ಇದು ಕಾಮ, ಲೋಭಿತನ. ಕಾಮದ ಇನ್ನೊಂದು ಮುಖನೇ ಲೋಭಿತನ ಬಂದು ಬಿಡುತ್ತೆ ಅಲ್ಲಿ. ಅಂದರೆ ಒಂದು ವಿಕಾರ ಪರ್ಫೆಕ್ಟ್ ಆಗಿದ್ದರೆ ಅದರ ಸುತ್ತ ಇದ್ದಂಗೆ ಇದು ಕ್ರೋಧನೂ ಅಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ ಲೋಭ, ಅಲ್ಲೊಂದು ಸ್ವಲ್ಪ ಮೋಹ, ಅದರ ಮೇಲೆ ಸುತ್ಕೊಂಡ್ಬಿಡುತ್ತೆ. ಅದು ಅಂಟು ರೋಗ ಇದ್ದಂಗೆ, ಒಂದಿದ್ರೆ ಅಷ್ಟು ಇರುತ್ತೆ ಪ್ರೆಸೆಂಟ್, ಆದರೆ ಹೈಲೈಟ್ ಒಂದಾಗ್ತಾ ಇರುತ್ತೆ ಅಷ್ಟೆ. ಕ್ರೋಧ ಪ್ರಧಾನವಾಗಿರುವ ವ್ಯಕ್ತಿಯಲ್ಲಿ ಕ್ರೋಧ ಹೈಲೈಟ್ ಆಗುತ್ತೆ. ಕಾಮ ಇಲ್ಲ ಅಂತಲ್ಲ, ಮೋಹ ಇಲ್ಲ ಅಂತಲ್ಲ, ಅಹಂಕಾರ ಇಲ್ಲ ಅಂತಲ್ಲ, ಇದೆ. ಆದರೆ ಹೈಲೈಟ್ ಡಾಮಿನೇಟ್ ಒಂದು ಮಾಡ್ತಾ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನನ್ನು. ಕೆಲವರಿಗೆ ಗುಪ್ತ, ಕೆಲವರಿಗೆ ಸುಪ್ತ. ಕೆಲವ್ರದ್ದು ಹೊರಗಡೆ ಕಾಣಿಸ್ಕೊಳ್ತಿ. ಕ್ರೋಧ ವಿಕಾರ ಏನಂದರೆ ಹೊರಗಡೆ ಕಾಣಿಸ್ಕೊಂಡು ಬಿಡುತ್ತಿದೆ ಜಗತ್ತಿಗೆ. ಅದಕ್ಕೆ ಅವರು ಬಹಳ ಅವಮಾನಕ್ಕೀಡಾಗಬೇಕಾಗಿ ಬರುತ್ತೆ, ಅವರು ಜಾಸ್ತಿ ನಷ್ಟವನ್ನು ಮಾಡ್ಕೊಳ್ಬೇಕಾಗಿ ಬರುತ್ತೆ. ಆದರೆ ಬೇರೆ ವಿಕಾರಗಳು ಹಂಗಲ್ಲ. ಕಾಮ ವಿಕಾರ ಒಳಗಡೆ ಇದ್ದು ಹೊರಗಡೆ ತೋರಿಸ್ಕೊಳ್ಳಲಿಗೆ ಇದ್ದರೂ ಕೂಡ ನಡೆದೋಗ್ಬಿಡ್ತೀವಿ. ಇವ್ರ ಹತ್ರ ಕಾಮ ಇದೆ ಅಂತ ಗೊತ್ತಾಗೋದೇ ಇಲ್ಲ, ಮೋಹ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಸ್ವಲ್ಪ ಅಹಂಕಾರ ಗೊತ್ತಾಗುತ್ತೆ, ಅಹಂಕಾರ ಮತ್ತು ಕ್ರೋಧ ಇವೆರಡು ಗೊತ್ತಾಗುತ್ತೆ. ಲೋಭಿತನೂ ಸ್ವಲ್ಪ ಗೊತ್ತಾಗುತ್ತೆ. ಆದರೆ ಕಾಮ, ಮೋಹ ಇವೆರಡು ಗುಪ್ತವಾದ ವಿಕಾರಗಳು, ಇದು ಗೊತ್ತಾಗೋದಿಲ್ಲ. ಇದು ಯಾರ ಹತ್ರ ಯಾವ ರೇಂಜಲ್ಲಿದೆ, ಯಾರ ಹತ್ರ ಎಷ್ಟಿದೆ ಗೊತ್ತಾಗೋದೇ ಇಲ್ಲ. ಇದು ಒಳಗಡೆಯಿಂದನೇ ಅವರನ್ನು ನಾಶ ಮಾಡ್ತಾ ಬರುತ್ತೆ, ಸುಟ್ಕೊಂಡು ಬಂದುಬಿಡುತ್ತೆ. ಅದಕ್ಕೆ ಕ್ರೋಧ ಬಹಿರಂಗದಲ್ಲಿ ಕಾಣಿಸೋದ್ರಿಂದ ಡ್ಯಾಮೇಜ್ ನಮಗೆ ಜಾಸ್ತಿ ಅಂತ ಕಾಣಿಸ್ಬಿಡುತ್ತೆ. ಆ ಟೈಮಿಗೆ ಒಂದು ಸಂಬಂಧ ಹೋಗುತ್ತೆ, ಆ ಟೈಮಿಗೆ ಒಂದು ಉದ್ಯೋಗ ಹೋಗುತ್ತೆ, ಆ ಟೈಮಿಗೆ ಇನ್ನೊಂದೇನೋ ವ್ಯಾಪಾರ ಸಂಬಂಧ ಕಟ್ಟಾಗುತ್ತೆ, ಅಷ್ಟೇ ನಷ್ಟ ಆಗಿಬಿಡುತ್ತೆ ಅನಿಸುತ್ತೆ. ಆವಾಗ ಚಿಂತೆ ಮಾಡ್ತೀವಿ. ಆದರೆ ಈ ಕಾಮ ಮತ್ತು ಮೋಹ ಒಳಗಡೆಯಿಂದ ಇದಕ್ಕೆ 100 ಪಟ್ಟು ನಷ್ಟ ಮಾಡುತ್ತೆ. ಆದರೆ ನಮಗೂ ಗೊತ್ತಾಗಲ್ಲ, ಬೇರೆಯವ್ರಿಗೂ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಸಮಾಧಾನವಾಗಿ ಇರ್ತಾರೆ ಇವರು, ಅಷ್ಟೇ ವ್ಯತ್ಯಾಸ. ಬಿಟ್ಟರೆ ಇವ್ರ ಹತ್ರ ಕ್ರೋಧ ಇಲ್ಲ ಅಂತ ನಾವು ಯಾರಿಗೂ ಕೂಡ ಟೈಟಲ್ ಕೊಡೋ ಹಾಗಿಲ್ಲ. ಈಗ ಕ್ರೋಧ ಇಲ್ಲ, ಯಾಕಿಲ್ಲ ಅಂತಂದರೆ ಅವರೊಳಗಡೆ ಇನ್ನೊಂದು ಡಾಮಿನೇಟ್ ಮಾಡ್ತಾ ಇರುತ್ತೆ. ಮೋಹನೋ, ಲೋಭನೋ, ಅಹಂಕಾರನೋ, ಕಾಮನೋ, ಈ ಕ್ರೋಧಕ್ಕಿಂತಲೂ ಕೂಡ ಜಾಸ್ತಿ ಡಾಮಿನೇಟಿಂಗ್ ಆಗಿ ಅದು ಇರೋದರಿಂದ ಅಲ್ಲಿ ಕ್ರೋಧ ಹೈಲೈಟ್ ಆಗಿ ಕಾಣಿಸೋದಿಲ್ಲ. ಅವರು ಸ್ಮೈಲ್ ಮಾಡಿಕೊಂಡು ಸುಮ್ಮನೆ ಓಡಾಡ್ತಾ ಇರ್ತಾರೆ. ಅದರ ಒಳಗಡೆ ಒಳ್ಳೆ ಲೋಭಿ ಆಗಿರ್ತಾರೆ, ಇಲ್ಲ ಒಳ್ಳೆ ಅಹಂಕಾರಿಯಾಗಿರ್ತಾರೆ. ಇದು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಕೋಪ ಮಾಡ್ಕೊಳ್ಳೋರೆಲ್ಲ ಕೆಟ್ಟವರಲ್ಲ, ಸ್ಮೈಲ್ ಮಾಡೋರೆಲ್ಲ ಒಳ್ಳೆಯವರು ಅಲ್ಲ. ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇದು ಕಲಿಯುಗದ ಬಹುಮಾನಗಳು, ಅನಿವಾರ್ಯ ಪ್ರಾರಬ್ಧ ನಮಗಿದು. ಎಲ್ಲರಲ್ಲಿಯೂ ಕೂಡ ಇರುತ್ತೆ ಇದು. ನನ್ನಲ್ಲಿಲ್ಲ, ಯಾರಲ್ಲೂ ಹೇಳುವಂಗಿಲ್ಲ. ಈ 5 ವಿಕಾರಗಳಿಂದನೇ ತುಂಬಿರೋರು ನಮ್ಮದು ಹೆಂಗೆ ಪಂಚತತ್ವಗಳಿಂದನೇ ಶರೀರ ಮುಳುಗೋಗಿತ್ತು, ಮನಸ್ಸು ಪಂಚ ವಿಕಾರಗಳಿಂದ ಮುಳುಗಿರೋದೇ ಎಲ್ಲರದ್ದು. ಇವನ್ ಬ್ರಹ್ಮಹಾರವರಿಂದ ಹಿಡಿದು ಇಲ್ಲಿಯ ತನಕ ಎಲ್ಲ ಪಾತ್ರಧಾರಿಗಳದ್ದು ಕಲಿಯುಗದಲ್ಲಿ ವಿಕಾರಗಳಿಂದ ಮನಸ್ಸು ತುಂಬಿರುತ್ತೆ, ಶರೀರ ಪಂಚತತ್ವಗಳಿಂದ ತುಂಬಿಕೊಂಡಿದೆ ಅಷ್ಟೆ.
ಯಾವಾಗ ನಾವು ಜ್ಞಾನಕ್ಕೆ ಬರ್ತೀವಿ, ಜ್ಞಾನಕ್ಕೆ ಬಂದ ಮೇಲೆ ಆ ಪರ್ಸೆಂಟೇಜ್ ವೈಸಲ್ಲಿ ನಾನು ಕಲಿಯುಗದಿಂದ ಸಂಗಮಯುಗಕ್ಕೆ ಶಿಫ್ಟ್ ಆದಾಗ, ಶೂದ್ರತ್ವ ಬಿಟ್ಟು ಬ್ರಾಹ್ಮಣತ್ವಕ್ಕೆ ಬಂದಾಗ, ತಮೋವನ್ನು ಬಿಟ್ಟು ಸತ್ವಕ್ಕೆ ಬಂದಾಗ, ಸಾತ್ವಿಕನಾದಾಗ ನನ್ನ ಒಳಗಡೆ ಆ ವಿಕಾರಗಳ ಪರ್ಸೆಂಟೇಜಲ್ಲಿ ಡೌನ್ ಆಗ್ತಾ ಬರುತ್ತೆ. ಟೊಯ್ 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 ಅಂತ ಕೆಳಗಡೆ ಬರ್ತಾ ಹೋಗುತ್ತೆ. ಅದರದ್ದು ಕಾಮ ವಿಕಾರವು ಕಡಿಮೆ ಆಗ್ತಾ ಬರುತ್ತೆ, ಕ್ರೋಧವು ಕಡಿಮೆ ಆಗ್ತಾ ಬರುತ್ತೆ, ಲೋಭ ಕಡಿಮೆ ಆಗ್ತಾ ಬರುತ್ತೆ, ಮೋಹ ಕಡಿಮೆ ಆಗ್ತಾ ಬರುತ್ತೆ, ಅಹಂಕಾರ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಸ್ವಯಂ ಪರಂಪಿತ ಪರಮಾತ್ಮ ನನಗೆ ಸ್ವಜ್ಞಾನವನ್ನು ಕೊಡ್ತಾರೆ, ಸ್ವಮಾನವನ್ನು ಕೊಡ್ತಾರೆ, ಸ್ವರೂಪವನ್ನು ಕೊಡ್ತಾರೆ, ಸ್ವಸ್ಮೃತಿಯನ್ನು ಕೊಡ್ತಾರೆ, ಜ್ಞಾನದ ಎಣ್ಣೆಯನ್ನು ಹಾಕಿ 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 ಆತ್ಮವನ್ನು ಜಾಗೃತಿ ಮಾಡ್ತಾರೆ, ಆ ಆತ್ಮ ಸಂಪನ್ನ ಇದೆ, ಸಂಪೂರ್ಣ ಇದೆ, ಸಂತೃಪ್ತ ಇದೆ ಅಂತ ತಿಳಿದು ನನ್ನ ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ನೆನಪಿನ ಯೋಗದಲ್ಲಿ ಇದ್ದಾಗ, ಸಹಜವಾಗಿ ನನ್ನ ಶೂದ್ರತ್ವ ಬಿಟ್ಟು ಬ್ರಾಹ್ಮಣತ್ವ ಬಂದಾಗ, ಕಲಿಯುಗ ಬಿಟ್ಟು ಸಂಗಮಕ್ಕೆ ಬಂದಾಗ, ನಾನು ವಿಕಾರಿ ಮನುಷ್ಯನಿಂದ ದೇವ ಮಾನವನಾಗಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ವಿಕಾರಗಳು ಪರ್ಸೆಂಟೇಜ್ ವೈಸಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ನಾವು ಈ ಜ್ಞಾನವನ್ನು ಕೇಳ್ತಾ 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 ಯೋಗವನ್ನು ಮಾಡ್ತಾ 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 ಈ ಧಾರಣೆಗಳನ್ನು ಇಟ್ಟುಕೊಂಡು ಬರ್ತಾ ಇದ್ದಂಗೆ ದಿನಗಳು ಕಳೆದಂತೆ, ತಿಂಗಳುಗಳು ಕಳೆದಂತೆ, ವರ್ಷಗಳು ಕಳೆದಂತೆ ಆ ರಿಸಲ್ಟ್ ಏನು, ಇಷ್ಟು ವರ್ಷ ನಾನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದೀನಿ ಅಂತಂದರೆ ಅದರ ರಿಸಲ್ಟ್ ಏನಂದರೆ ಕಾಮ ವಿಕಾರದ ಪರ್ಸೆಂಟೇಜ್ ಎಷ್ಟು ಕಡಿಮೆ ಆಗಿದೆ, ಕ್ರೋಧ ವಿಕಾರದ ಪರ್ಸೆಂಟೇಜ್ 100% ಒಳಗೂ ಹೊರಗೂ ಎಷ್ಟು ಕಡಿಮೆ ಆಗಿದೆ, ಮೋಹದ ಪರ್ಸೆಂಟೇಜ್, ಅಹಂಕಾರದ ಪರ್ಸೆಂಟೇಜ್, ಲೋಭದ ಪರ್ಸೆಂಟೇಜ್ ಎಷ್ಟು ಕಡಿಮೆ ಆಗಿದೆ ಅನ್ನೋದೇ ನಮ್ಮ ಪುರುಷಾರ್ಥ. ಅದೇ ನಮ್ಮ ಬ್ಯಾಲೆನ್ಸ್ ಶೀಟ್, ಅದೇ ನಮ್ಮ ಮಾರ್ಕ್ಸ್ ಶೀಟ್. ಜಗತ್ತು ಹೆಂಗೆ ತೋರಿಸೋದು? ನಾವು ಇಷ್ಟು ವರ್ಷದಿಂದ ಜ್ಞಾನದಲ್ಲಿದ್ದೀವಿ, ಹೇಳ್ಕೊಳ್ತೀವಿ, ಬಸ್ತಾಗಿ ಹೇಳ್ತೀವಿ ನಾವು ಬೇರೆಯವರಿಗೆ, ನಾನು 20 ವರ್ಷ ಆಯ್ತು ಅಣ್ಣವ್ರೆ, ನಾನು 30 ವರ್ಷ ಆಯ್ತು ಅಣ್ಣವ್ರೆ, ನಾನು 40 ವರ್ಷ ಆಯ್ತು ಅಣ್ಣವ್ರೆ. ಅದು ಇಸ್ವಿಗಳು ಆಗಿದೆ, ಕ್ಯಾಲೆಂಡರ್ ತಿರುವಾಕಿದ್ದೀವಿ, ವರ್ಷಗಳು ತಿರುವಾಕಿದ್ದೀವಿ, ಸಂವತ್ಸರಗಳು ನಡೀತಾನೆ ಇದೆ. ಆದರೆ ನಾನು ಬರೀ ಕ್ಯಾಲೆಂಡರ್ ತಿರುವಾಕೋದಲ್ಲ, ನನ್ನ ಒಳಗಡೆ ಇರುವ ವಿಕಾರಗಳನ್ನು ಎಷ್ಟು ಅಳಿಸಿ ಹಾಕಿದ್ದೀನಿ ಅನ್ನೋದು ಮುಖ್ಯ. ಎಷ್ಟು ಕ್ರಾಮ ಹೋಗಿದೆ, ಎಷ್ಟು ಕ್ರೋಧ ಹೋಗಿದೆ, ಎಷ್ಟು ಮೋಹ ಹೋಗಿದೆ, ಎಷ್ಟು ಲೋಭ ಹೋಗಿದೆ, ಎಷ್ಟು ಅಹಂಕಾರ ಹೋಗಿದೆ ಅನ್ನೋದು ಮುಖ್ಯ. ಎಷ್ಟು ಆತ್ಮೀಯತೆ ಬಂದಿದೆ, ಎಷ್ಟು ಸಾತ್ವಿಕತೆ ಬಂದಿದೆ, ಎಷ್ಟು ಸತ್ವಪ್ರಧಾನವಾಗಿದ್ದೀನಿ, ಎಷ್ಟು ಬ್ರಾಹ್ಮಣ ಸಂಸ್ಕಾರದಲ್ಲಿದ್ದೀನಿ, ಎಷ್ಟು ಸಂಗಮ ಯುಗದಲ್ಲಿದ್ದೀನಿ, ಅದರ ಆಧಾರದ ಮೇಲೆ ನಾವು ಎಷ್ಟು ವರ್ಷ ಜ್ಞಾನಕ್ಕೆ ಬಂದಿದ್ದೀವಿ ಅನ್ನೋದು ನಿರ್ಧಾರ ಆಗುತ್ತೆ. ಎಷ್ಟು ಲಾಭ ಪಡೆದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಮತ್ತು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡು ಯಾವ ರ್ಯಾಂಕಲ್ಲಿ ಪಾಸ್ ಆಗಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಬರೀ ಕಾಲೇಜಿಗೆ ಬಂದು 50 ವರ್ಷ ಆಗಿದ್ದು ಇಂಪಾರ್ಟೆಂಟ್ ಅಲ್ಲ, ಯಾವ ರ್ಯಾಂಕಲ್ಲಿ ಪಾಸ್ ಆಗ್ತಾ ಇದೆಯಾ, ಎಷ್ಟು ಮಾರ್ಕ್ಸ್ಗಳನ್ನು ಪ್ರತಿ ಟೆಸ್ಟಲ್ಲಿ ತೆಗಿತಾ ಇದೆಯಾ ಅನ್ನೋ ಆಧಾರದ ಮೇಲೆ ನೀನು ಯಾವ ಮಟ್ಟದ ಜ್ಞಾನಿ ಅಂತ ಗೊತ್ತಾಗ್ತಾ ಹೋಗುತ್ತೆ. ಜ್ಞಾನಕ್ಕೆ ಬಂದ 40 ವರ್ಷ ಆಯಿತು ನಿಜ, ಆದರೆ ವಿಕಾರದ ಮಟ್ಟ ಎಷ್ಟಿದೆ, ಇದರ ಬ್ಯಾಲೆನ್ಸ್ ಸೀಟನ್ನು ನಮಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಕೆಲವರು ನಾನು ಇತ್ತೀಚೆಗೆ ನೋಡ್ದಂಗೆ ಒಂದು 6 ತಿಂಗಳು, ವರ್ಷ, 2 ವರ್ಷದಿಂದ ಬಂದಿದ್ದಾರೆ. ಜ್ಞಾನದಲ್ಲಿ ತುಂಬ ಸ್ಪೀಡಲ್ಲಿದ್ದಾರೆ, ಯೋಗ ಮಾಡ್ತಿದ್ದಾರೆ, ಧಾರಣೆಗಳು ಮಾಡ್ತಿದ್ದಾರೆ, ಸೇವೆ ಅಂತೂ ವಿಪರೀತ ಮಾಡ್ತಿದ್ದಾರೆ. ಸೆಂಟರ್ಗಳಲ್ಲಿ ಆಯಿತು, ಮೌಂಟ್ ಅಬುದಲ್ಲಾಯಿತು, ಯಾರು ಸೇವೆ ಮಾಡ್ತಿದ್ದಾರೆ ಬಹಳ ಜೋರಾಗಿ ಅಂದರೆ ಅವರು ಸುಮಾರು ವರ್ಷಗಳಿಂದ 35-40 ವರ್ಷದಿಂದ ಇದ್ದವರು ಮಾಡ್ತಿದ್ದಾರೆ. ಇತ್ತೀಚೆಗೆ 4 ವರ್ಷ, 3 ವರ್ಷ, 5 ವರ್ಷದಿಂದ ಬಂದಿರೋರು ತುಂಬ ಮಾಡ್ತಿದ್ದಾರೆ. ಈ ಮಿಡ್ಲಲ್ಲಿ ಬಂದಿದ್ದಾರೆ ನೋಡಿ, 20 ವರ್ಷ, 15 ವರ್ಷ, 10 ವರ್ಷ, ಇವರು ಯಾಕೋ ಏನೋ ಸೇವೆಗೆ ಅಷ್ಟೊಂದು ಮನಸ್ಸೇ ಮಾಡ್ತಿಲ್ಲ. ಹಂಗಂತ ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗಲ್ಲ. ನನ್ನ ನೋಡಿದ ಪ್ರಕಾರ ನಮ್ಮ ಬ್ಯಾಚ್ ಅಂದ್ಕೊಂಡ್ಬಿಡೋಣ. ಬೇಕಾದರೆ ಸ್ವಲ್ಪ ಮುಂದೆ ಹಿಂದೆ ಸೀನಿಯರ್ 20 ವರ್ಷದಿಂದ ಈಚೆಗೆ ಯಾರು ಜ್ಞಾನಕ್ಕೆ ಬಂದಿದ್ದಾರೆ ಅಷ್ಟಾಗಿ ನಾವು ಸೇವೆಗೆ, ಯಾಕಂದರೆ ಆ ಕಡೆ ದೊಡ್ಡದಾಗಿ ಮೂಲ ಬುನಾದಿಯ ದಾದಿಯರ ಅನುಭವ ಅಂಗಸಂಗನೂ ನಮಗೆ ಸಿಗಲಿಲ್ಲ.
ಮತ್ತು ಇತ್ತೀಚೆಗೆ ಬಂದಿರುವ ಭಯದ ಒಂದು ಉಮ್ಮಂಗ ಉತ್ಸಾಹನೂ ನಮಗೆ ಉಳಿದಿಲ್ಲ, ಈಗ ಉಳಿಸ್ಕೊಂಡಿಲ್ಲ ನಾವು. ಇವು ಎರಡರ ಮಧ್ಯೆ ಅದ್ರ ಜೊತೆಗೆ ಯಜ್ಞ ತಮೋಪ್ರಧಾನ ಆಗುವಂಥ ಸಮಯಕ್ಕೆ ಬಂದಿರೋದು, ಒಂದಷ್ಟು ತನ್ನ ಬಲಹೀನತೆಗಳನ್ನು ಹೊರಗಡೆ ಆಗ್ತಾ ಇರೋದು, ಇವು ಎಲ್ಲದರ ಮಧ್ಯೆ ಕನ್ಫ್ಯೂಸಲ್ಲಿ ಇದ್ದುಕೊಂಡು ಸೇವೆಯ ಉಮ್ಮಂಗ ಉತ್ಸಾಹವನ್ನೇ ಕಳೆದುಕೊಂಡು ಸುಮ್ಮನೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಗಾಣಕ್ಕೆ ಕಟ್ಟಿದ ಎತ್ತಿನ ಥರ ಸುಮ್ಮನೆ ಸುತ್ತಾ ಇದ್ದೀವಿ ಬಿಟ್ಟರೆ ಸೆಂಟ್ರು ಮನೆ ಸೆಂಟ್ರು ಮನೆ ಸೆಂಟ್ರು ಮನೆ ಅಂತ. ಆದರೂ ಒಂದು ಹೆಜ್ಜೆ ಮುಂದೇನೂ ಹೋಗ್ತಾ ಇಲ್ಲ, ಒಂದು ಹೆಜ್ಜೆ ಹಿಂದೇನೂ ಹೋಗ್ತಾ ಇಲ್ಲ. ಹಿಂದೋಗೋಕ್ಕೂ ಭಯ, ಮುಂದೆ ಹೋಗೋಕ್ಕೆ ಶಕ್ತಿ ಇಲ್ಲ. ಆ ಥರ ಆಗಿ ನಿಂತ್ಕೊಂಡ್ಬಿಟ್ಟಿದ್ವಿ. ಹೆಂಗೆ ಶೆಲ್ಲು ಬ್ಯಾಟ್ರಿ ಹೋಗಿರೋ ಗಡಿಯಾರದಲ್ಲಿ ಮುಳ್ಳು ಸುಮ್ಮನೆ ಹಿಂಗೆ ಅಲಗಾಡ್ತಾ ಇರುತ್ತೆ, ಟಕ್ 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 ಟಕ್. ಅಷ್ಟು ಬಿಟ್ಟರೆ ಅದು ಮುಂದಕ್ಕೂ ಹೋಗ್ತಾ ಇಲ್ಲ, ಹಿಂದಕ್ಕೂ ಹೋಗ್ತಾ ಇಲ್ಲ. ಅದು ಕೆಲಸ ಗಡಿಯಾರನೂ ತೋರಿಸ್ತಾ ಇಲ್ಲ ಟೈಮನ್ನು. ಆ ಥರ ಇವತ್ತು ಎಷ್ಟೋ ಒಂದು ಬ್ರಾಹ್ಮಣ ಜೀವನದಲ್ಲಿ ನಾವೆಲ್ಲ ಜ್ಞಾನಿ ಆತ್ಮರ ಸ್ಥಿತಿ ಆಗೋಗ್ಬಿಟ್ಟಿದೆ. ಜ್ಞಾನಿಗಳಂತ ಹೇಳ್ಕೊಳ್ಳುವವರ ಸ್ಥಿತಿ ಅಲ್ಲೇ ನಿಂತಿರೋ ಬ್ಯಾಟ್ರಿ ಹೋಗಿರೋ ಶೆಲ್ಲು ನೀಡಲ್ ಥರ ಆಗ್ಬಿಟ್ಟಿದ್ದೀವಿ ನಾವು. ಸುಮ್ಮನೆ ಹಿಂಗೆ ಇದೀವಿ ಜೀವಂತಿಕೆ ತೋರಿಸ್ಕೊಳ್ಳೋದಕ್ಕೆ ಅದು ಹೊಡ್ಕೊಳ್ತಾ ಇರುತ್ತೆ ಅಷ್ಟೇ. ಹಾಗೆ ನಾವು BK ಅನ್ನೋದಕ್ಕೆ ಹೋಗ್ತೀವಿ, ಸೆಂಟ್ರಿಗೆ ಮುರಳಿ ಕೇಳ್ತೀವಿ, ಯೋಗ ಮಾಡ್ದಂಗೆ ಮಾಡ್ತೀವಿ, ಒಂದು ಸ್ವಲ್ಪ ಓಡಾಡ್ದಂಗೆ ಮಾಡ್ತೀವಿ, ಟಕ್ ಅಂತ ಎಸ್ಕೇಪ್ ಆಗ್ಬಿಡ್ತೀವಿ. ಹೊರಗಡೆ ಬಂದರೂ ಅದೇ ಪರಚಿಂತನೆ, ಒಳಗಡೆ ಹೋದರೂ ಪರಚಿಂತನೆ. ಅಲ್ಲಿ ಹುಡ್ಕೊಂಡು ಹೋಗೋದು ಯಾರನ್ನ ಅಂತಂದ್ರೆ ಬಾಬರವ್ರನ್ನ, ನಿಮಿತ್ತರನ್ನ, ಸೇವೆಯನ್ನು ಅಲ್ಲ. ಇವ್ರ ಬಗ್ಗೆ ಏನು ಹೊಸ ವಿಷಯ ಬಂದಿದೆ, ಇವ್ರ ಬಗ್ಗೆ ಏನು ಹೊಸ ವಿಷಯ ಬಂದಿದೆ, ಇವ್ರ ಬಗ್ಗೆ ಏನು ಹೊಸ ವಿಷಯ ಟಾಪಿಕ್ ಇದೆ, ಅದನ್ನು ಮಾತಾಡೋದಕ್ಕೆ ಕರ್ಣಗಳನ್ನು ತಂಪು ಮಾಡ್ಕೊಳ್ಳೋದಕ್ಕೆ ಹೋಗುವಂಥ ಜನ. ಕರ್ಣಗಳು ತಂಪು ಮಾಡ್ಕೊಳ್ಳೋದಕ್ಕೆ ಇವ್ರು ಹೋಗೋದು. ಇವರು ಹುಡುಕೋದು ಯಾರನ್ನ? ಪರಚಿಂತನೆ ಮಾಡೋರನ್ನ, ಪರದರ್ಶನ ಮಾಡೋರನ್ನ. ರಿಪೋರ್ಟರ್ಗಳು ಒಳಗಡೆ ತಯಾರಾಗ್ಬಿಟ್ಟಿದ್ದಾರೆ ಇವರು. ಹೆಂಗೆ ಹೊರಗಡೆ ರಿಪೋರ್ಟ್ಗಳು ಇರ್ತಾರೆ, ಸುದ್ದಿಗಳನ್ನು ಹೆಕ್ಕಿ ತರೋದು ಸಂಸ್ಥೆಗೆ ಅವ್ರು ಮುಟ್ಸೋದು ಅವ್ರ ಕೆಲಸ, ಅದು ರಿಪೋರ್ಟ್ ಮಾಡೋದು ಅವ್ರ ಕೆಲಸ. ನ್ಯೂಸ್ ರಿಪೋರ್ಟರ್ ಅಂತ ಕರೀತಾರೆ. ಹೊಸ ಹೊಸ ವಿಷಯ ತಂದವರಿಗೆ ಬಹುಮಾನಗಳನ್ನು ಕೊಡ್ತಾರೆ. ಹಾಗೆ ಈ ಒಂದಷ್ಟು ಆತ್ಮರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಅಲೆದಾಟ ಪಿಸಾಚಿಗಳ ಥರ ಆಗೋಗ್ಬಿಟ್ಟಿದೆ. ಸುಮ್ಮನೆ ನೋಡಲಿಕ್ಕೆ ವೇಷಧಾರಿಗಳು ಬರ್ತಾರೆ, ಕ್ಲಾಸಿಗೆ ಬರ್ತಾರೆ, ಯೋಗಕ್ಕೆ ಬರ್ತಾರೆ, ಪಿಕ್ನಿಕ್ಕು ಬರ್ತಾರೆ, ಮೌಂಟ್ ಅಬುಗೂ ಬರ್ತಾರೆ. ಮಾಡೋದೇನು ಅಂದರೆ ಅದೇ ಪರಚಿಂತನೆ, ಪರದರ್ಶನ. ಸ್ವದರ್ಶನ ಇಲ್ವೇ ಇಲ್ಲಲ್ಲಿ, ಸ್ವಾಧೀನ ಇಲ್ವೇ ಇಲ್ಲ. ಪರಾಧೀನ, ಪರವಶ, ಪರಚಿಂತನ, ಪರದರ್ಶನ. ಯಾಕಂದರೆ ಒಂದು ಸಲ ಜ್ಞಾನಕ್ಕೆ ಒಳಪಟ್ಟ ಮನುಷ್ಯ, ಒಂದು ಸಲ ಜ್ಞಾನಿಯಾಗಿ ಯೋಗಕ್ಕೆ ಒಳಪಟ್ಟ ಮನುಷ್ಯ, ಆತನಲ್ಲಿ ಇವುಗಳು ಕ್ರಮೇಣ ಕಡಿಮೆ ಆದರೆ ಮಾತ್ರ ಆತನಿಗೆ ಆ ಔಷಧಿ ಕೆಲಸ ಮಾಡ್ತಾ ಇದೆ. ಈಗ ಡಾಕ್ಟ್ರು ಯಾವುದೇ ದೊಡ್ಡ ಕಾಯಿಲೆಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಂದರೆ ನೋಡ್ತಾನೆ ಈ ಡೋಸ್ ಸೆಟ್ ಆಗುತ್ತೆ ಇವರಿಗೆ. ಅದು ರಿಯಾಕ್ಷನ್ ಮಾಡಲಿಲ್ಲ, ಅದು ವರ್ಕ್ ಮಾಡಲಿಲ್ಲ ಸರಿಯಾಗಿ, ಸ್ವಲ್ಪ ಐ ಡೋಸ್ ಮಾಡಿ ನೋಡೋಣ, ಇನ್ನೂ ಸ್ವಲ್ಪ ಐ ಡೋಸ್ ಮಾಡೋಣ, ಇನ್ನೂ ಸ್ವಲ್ಪ ಐ ಡೋಸ್ ಮಾಡೋಣ ಅಂತ ಮಾಡಿಕೊಂಡು ಆ ಒಂದು ಪೇಷಂಟ್ ಸ್ಪಂದಿಸ್ತಾ ಇದ್ದರೆ ಅದು ರಿಕವರಿ ಆಗ್ತಾ ಹೋಗುತ್ತೆ. ಸ್ಪಂದಿಸಲಿಲ್ಲ, ಈತ ಬರೀ ಟ್ಯಾಬ್ಲೆಟನ್ನು ಡೋಸ್ಗಳನ್ನು ಚೇಂಜ್ ಮಾಡೋದು, ಈತ ಮಾತ್ರ ಚೇಂಜ್ ಆಗ್ತದನ್ನ, ಅದು ಏನೂ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ತಿಳ್ಕೊಳ್ಳಿ, ಫುಲ್ ಹೈ ಡೋಸು ಕೊಟ್ಟು ನೋಡಿಬಿಡ್ತಾನೆ. ಆಮೇಲೆ ರಿಯಾಕ್ಷನ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಯಾವ ಮೆಡಿಸನ್ನೂ ಹತ್ತಲ್ಲ ಅಂತ ಡಾಕ್ಟ್ರು ಕೂಡ ಕೈ ಎತ್ತಿಬಿಡ್ತಾನೆ, ಇದು ನಂದಲ್ಲಪ್ಪೋ ಅಂತ, ನನ್ನ ಕೈಯಲ್ಲಾಗಲ್ಲ ಅಂತ. ಹಾಗೆ ಇವತ್ತು ಸ್ವಯಂ ಪರಂಪಿತ ಪರಮಾತ್ಮ ಬಂದಿದ್ದಾರೆ ನಮ್ಮನ್ನು ಪರಿವರ್ತನೆ ಮಾಡಲಿಕ್ಕ. ಸ್ವಯಂ ಪರಮಾತ್ಮ ಜ್ಞಾನದ ಇಂಜೆಕ್ಷನ್ಗಳನ್ನು ಹಾಕ್ತಿದ್ದಾರೆ. ಈ ಡೋಸ್ಗಳೇ ನಿಮಗೆ ಹತ್ತಲಿಲ್ಲ ಅಂತಂದರೆ ಇನ್ನು ಯಾವ ಡೋಸ್ಗಳಿದೆ ಹೇಳಿ ಜಗತ್ತಲ್ಲಿ? ಇಂಥ ಪರಮಾತ್ಮನಿಂದ ಇಷ್ಟು ಶ್ರೇಷ್ಠವಾದಂಥ ಬ್ರಹ್ಮ ಜ್ಞಾನದ ಇಂಜೆಕ್ಷನ್ ಕೊಟ್ಟರೂ ಕೂಡ ಈ ಪರಚಿಂತನೆ, ಪರದರ್ಶನ, ಪರವಶ, ಪರಾಧೀನ, ವ್ಯರ್ಥ, ಹುಡುಗಾಟಿಕೆ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ. ರೋಗಗಳು, ಆ ವಿಕಾರಗಳ ರೋಗಗಳು ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನು ಯಾವ ಔಷಧಿನೂ ನಿಮಗೆ ನಡೆಯೋದಿಲ್ಲ. ನಿಮಗೆ ದೇವರೇ ಗತಿ ಅಂತ ಹೇಳ್ತಾರೆ ಎಲ್ಲರೂ. ಆ ದೇವರು ಕೂಡ ನಿಮ್ಗೆ ಗತಿ ಆಗಲಿಕ್ಕೆ ಆಗಲಿಲ್ಲ. ಆ ದೇವರೇ ಸ್ವಯಂ ಪರಮಾತ್ಮನೇ ಬಂದು ಈಗ ನಮ್ಗೆ ಡೋಸ್ ಕೊಟ್ಟರು, ಅವರೂ ಕೂಡ ನಿಮ್ದು ವರ್ಕ್ ಮಾಡಲಿಲ್ಲ, ಅವ್ರದ್ದು ಕೂಡ ವರ್ಕ್ ಆಗಲಿಲ್ಲ ನಿಮಗೆ ಅಂದುಬಿಟ್ರೆ ನಿಮ್ಮ ಗತಿ ದೇವರೇ ಅಲ್ಲ, ಅಧೋಗತಿ ನಿಮ್ಮದಷ್ಟೇ, ಅಧೋಗತಿ. ಈಗಾದರೂ ಚೇಂಜ್ ಆಗಬೇಕು ನಾವು.
ಬಹಳ ಜನ ನಾವು ಬಹಳ ಈಸಿಯಾಗಿ ತೊಗೊಂಡಿದ್ವಿ ಜ್ಞಾನವನ್ನು. ಈ ಬ್ರಹ್ಮಜ್ಞಾನ, ಸ್ವಯಂ ಪರಮಾತ್ಮನನ್ನು, ಯಜ್ಞವನ್ನು ಇಷ್ಟೆಲ್ಲ ನಮಗೆ ಉಚಿತವಾಗಿ ಸಿಕ್ಕಿರೋದ್ರಿಂದ ಇದರ ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಒಬಿಡಿಯೆಂಟ್ ಆಗಿರಬೇಕು, ಎಷ್ಟು ಶ್ರದ್ಧೆಯಿಂದ ಇರಬೇಕು, ಎಷ್ಟು ಭಯಭಕ್ತಿಯಿಂದ ಇರಬೇಕು, ಎಷ್ಟು ಭಾವನೆಗಳಿಂದ ಇರಬೇಕು, ಎಷ್ಟು ಪ್ರೀತಿಯಿಂದ ಬರಬೇಕು, ಎಷ್ಟು ನಮ್ಮದು ಅನ್ನೋ ಥರದಲ್ಲಿರಬೇಕು, ನನಗಾಗಿ ಅನ್ನೋ ಥರದಲ್ಲಿರಬೇಕು. ಆಗ ಮಾತ್ರನೇ ನನ್ನೊಳಗಡೆ ಏನಾದರೂ ಈ ಇಂಜೆಕ್ಷನ್ ಡೋಸ್ಗಳು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ತೋರಿಸ್ಕೊಳ್ಳೋದಕ್ಕೆ ಮಾಡ್ತೀನಿ, ಇಲ್ಲಿ ವಿಕಾರಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದಷ್ಟು ಸೇವೆ ಮಾಡ್ತೀನಿ, ಅದನ್ನು ತೋರಿಸ್ಕೊಳ್ಳೋದಕ್ಕೆ, ನೇಮು ಫೇಮು ಮಾಡ್ಕೊಳ್ಳೋದಕ್ಕೆ, ಇಲ್ಲ ಯಾರನ್ನೋ ಮೆಚ್ಚೋದಕ್ಕೆ, ಇಲ್ಲ ನಿಮಿತ್ತರನ್ನ ನೋಡಿಸ್ಲಿಕ್ಕೆ, ಇಲ್ಲ ಬೇರೆಯವರನ್ನ ತೋರಿಸ್ಲಿಕ್ಕೆ, ತಂದ್ಯಾವುದೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಇಲ್ಲಿ ಬಂದು ಕೂಡ ವಿಕಾರಗಳನ್ನು ಪ್ರಮೋಟ್ ಮಾಡಿಕೊಂಡು ವಿಕಾರಗಳನ್ನು ಪ್ರದರ್ಶನ ಮಾಡಲಿಕ್ಕೇ ನಾನು ಯಜ್ಞವನ್ನು ಬಳಸ್ಕೊತೀನಿ, ಸೇವೆಯನ್ನು ಬಳಸ್ಕೊತೀನಿ, ನನ್ನ ಹತ್ರ ಇರೋ ಅಧಿಕಾರ, ಅಂತಸ್ತು, ದುಡ್ಡನ್ನು, ದೌಲತ್ತನ್ನು ಬಳಸ್ಕೊಳ್ತೀನಿ ಅಂದರೆ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲುವುದಿಲ್ಲ. ಮುಂದೆ ಇದೆ ನಿಮಗೆ ಮಾರಿ ಹಬ್ಬ ಅಷ್ಟೆ. ಅದಕ್ಕೆ ಈ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ಜ್ಞಾನಿಗಳು, ನಾವು ಯೋಗಿಗಳು, ನಾವು ಲೌಕಿಕ ಅಲ್ಲ ಈಗ ಅಲೌಕಿಕ, ನಾವು ಶೂದ್ರರಲ್ಲ ಈಗ ನಾವು ಬ್ರಾಹ್ಮಣರು, ನಾವು ಅಜ್ಞಾನಿಗಳಲ್ಲ ಈಗ ಬ್ರಹ್ಮಜ್ಞಾನಿಗಳು, ನಾವು ಸಾಮಾನ್ಯರಿಂದಲ್ಲ ಕಲಿತಾ ಇರೋದು ಪರಮಾತ್ಮನಿಂದ. ನಾವು ಕೂತಿರೋ ಯೂನಿವರ್ಸಿಟಿ ಸಾಮಾನ್ಯವಾದದ್ದಲ್ಲ, ಈಶ್ವರೀಯ ಯೂನಿವರ್ಸಿಟಿ. ಇದು ಎಲ್ಲದರ ಮೇಲೆ ನಮಗೆ ಗಮನ ಇರಬೇಕಾಗತ್ತೆ. ಇದೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ನಾನು ಏನೇ ಒಂದು ಕಾರ್ಯವನ್ನು ಮಾಡ್ತೀನಿ, ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂದರೆ ಅದರಲ್ಲಿ ಆತ್ಮಕಲ್ಯಾಣ ಇರಬೇಕು, ಅನ್ಯರ ಕಲ್ಯಾಣ ಇರಬೇಕು, ಸ್ವಸ್ಥಿತಿಯಲ್ಲಿ ಸ್ವಾಧೀನದಲ್ಲಿ ಇರಬೇಕಾಗತ್ತೆ. ಇದನ್ನು ಬಿಟ್ಟು ನಾವು ಪರಾಧೀನ ಆದ್ವಿ, ಇಲ್ಲಿಗೆ ಬಂದು ಕೂಡ ನಾವು ಉದ್ಧಾರ ಆಗಲಿಲ್ಲ, ನಮ್ಮಲ್ಲಿರೋ ವಿಕಾರಗಳು ಕಡಿಮೆ ಆಗಲಿಲ್ಲ, ನಾವು ಇನ್ನೂ ತನಕನೂ ಕೋಪ, ಮನಸ್ಸು, ದ್ವೇಷ, ಅಸೂಯೆ ಅಂತ ಲೌಕಿಕದವ್ರ ಥರ ಒದ್ದಾಡ್ತಾ ಇದ್ದೀವಿ, ಆ ರೋಗಗಳಿಂದ ಬಳಲ್ತಾ ಇದ್ದೀವಿ ಅಂದರೆ ಇನ್ನು ಈ ದೊಡ್ಡ ಆಸ್ಪತ್ರೆಯಲ್ಲೇ ನಿಮ್ಮ ರೋಗ ವಾಸಿ ಆಗಿಲ್ಲ ಅಂದರೆ ನಿಮಗೆ ಕಾಡು ಸಮೀಪ ಆಗಿದೆ ಅಂತ ಅರ್ಥ. ಇಷ್ಟ ಇನ್ನೇನೂ ಇಲ್ಲ, ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಹೇಳ್ತಾರೆ, ಯಾವುದಾದ್ರು ದೊಡ್ಡ ಕಾಯಿಲೆ ಬಂದರೆ ಎಲ್ಲಿ ಇಟ್ಕೊಳ್ತಾರೆ, ಮನೆಯಲ್ಲಿ ಊರಲ್ಲಿ ಇಟ್ಕೊಳ್ತಾನೆ. ನಾವು ಚಿಕ್ಕ ಪುಟ್ಟ ಡಾಕ್ಟ್ರುಗಳು ಏನು ಹೇಳ್ತಾರೆ, ಇದು ನಮ್ಮ ಹಾಸ್ಪಿಟ್ಲಲ್ಲಿ ಆಗೋದಲ್ರಿ, ಮುಂದೆ ಹೋಗಿ ಅಂತಾನೆ. ಅಲ್ಲಿ ಹೋಗ್ತೀವಿ, ಊರಿಂದ ಇಲ್ಲಿಗೆ ತಾಲೂಕಿಗೆ ತೊಗೊಂಡೋಗ್ತೀವಿ, ಅಲ್ಲಿಂದ ಇದು ನಮಗಾಗಲ್ರಿ ಮತ್ತೆ ಮುಂದೆ ತೊಗೊಂಡೋಗ್ರಿ ಜಿಲ್ಲಾ ಆಸ್ಪತ್ರೆ. ಅವ್ರು ಹೇಳ್ತಾರೆ ಇದು ನಮಗಾಗಲ್ರಿ, ಸುಮ್ಮನೆ ಅಲ್ಲೇ ತೊಗೊಂಡೋಗ್ರಿ ರಾಜ್ಯದ ಸ್ಟೇಟ್ ಲೆವೆಲ್ ಹಾಸ್ಪಿಟ್ಲು. ಅವರು ಆಗಲಿಲ್ಲ ಅಂದರೆ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಗೆ ಹೋಗ್ರಿ ಅಂತಾರೆ. ಅಲ್ಲಿ ಹೋದ್ಮೇಲೆ ಅವರು ಕೈ ಎತ್ತಿದ್ರು ಅಂದ್ರೆ ನಿಮ್ಮ ಹತ್ರ ಯಾರು ಬರೋರು? ಅವರು ಕೈ ಎತ್ತಿದ್ರು ಅಂದರೆ ನೀವು ಕಾಲು ಚಾಚಬೇಕಿಡೋದಷ್ಟೇ ಅಂತ ಉಳಿದಿರೋದು, ಇನ್ನೇನಿಲ್ಲ, ಕಾಲು ಚಾಚೋದಷ್ಟೇ ಉಳಿದಿರುತ್ತೆ ಅಂತ ಅರ್ಥ. ಹಾಗೆ ನಾವು ಇಲ್ಲಿ ತನಕ ಉದ್ಧಾರ ಆಗಬೇಕು ಅಂತ ಗುರುಗಳ ಹತ್ರ ಹೋದ್ವಿ, ಮಠಗಳಿಗೆ ಹೋದ್ವಿ, ಮಂದಿರಗಳಿಗೆ ಹೋದ್ವಿ, ಏನೆಲ್ಲ ರೀತಿಯಲ್ಲಿ ಪರದಾಡಿದ್ವಿ, ಯಾಗ, ಯಜ್ಞ, ವ್ರತ, ತಪ, ಯಾತ್ರೆ ಎಲ್ಲ ಮಾಡಿದ್ವಿ. ಆದರೆ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಕಂಡಕ್ಟರ್ ಕಳಿಸ್ದಂಗೆ ನಮ್ಮನ್ನು ಕೂಡ ಇಲ್ಲಿ ತನಕ ಎಲ್ಲ ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು ಮುಂದೊಬ್ಬರು ಬರ್ತಾರೆ, ನಿಮ್ಮ ರೋಗ ಗುಣ ಮಾಡ್ತಾರೆ, ಮುಂದೊಬ್ಬರು ಬರ್ತಾರೆ ಅಂದರು. ಈಗ ಮುಂದನವರು ಬಂದು ಆಗಿದೆ, ಅವ್ರ ಮುಂದೆ ನಾವು ನಿಂತು ಆಗಿದೆ. ಇವಾಗಲೂ ಅವ್ರು ಸ್ಟೆಥೋಸ್ಕೋಪ್ ನಮ್ಮ ಎದೆ ಮೇಲೆ ಇಟ್ಟಿದ್ದಾರೆ. ಅವ್ರು ಹಿಂಗಂದ್ರೆ ಮುಗೀತು ಅಂತ ನಾವು ಕಾಲು ಚಾಚೋ ದಿನಗಳು ಬಂದಿದೆ ಅಂತ, ಇಲ್ಲ ಸ್ವಲ್ಪ ಸ್ಪಂದಿಸ್ತಾ ಇದೆ ಅಂದರೆ ಏನೋ ಒಂದು ರಿಕವರಿ ಆಗ್ತೀವಿ ಅಂತ. ಹಾಗೆ ಜ್ಞಾನಿ ಆತ್ಮರು ಅಂದರೆ ನಿಮಗೆ ನೀವು ತಿಳ್ಕೊಂಬಿಡಿ, ಈಶ್ವರ ಯೂನಿವರ್ಸಿಟಿಯಲ್ಲಿ ಬಂದವರೆಲ್ಲರೂ ದೊಡ್ಡ ಪೇಷಂಟ್ಗಳೇ. ಸಣ್ಣ ಸಣ್ಣ ಪೇಷಂಟ್ಗಳನ್ನು ಇಲ್ಲಿ ಆಪರೇಷನ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲಿ ಬೀಳೋದೇ ಇಲ್ಲ. ದೊಡ್ಡ ವಿಕಾರಿಗಳೇ ನಾವೆಲ್ಲ ಈಶ್ವರೀಯ ಸಂತಾನರು. ಯಾಕಂದರೆ ಭಾಳ ಸುದೀರ್ಘ ಕಾಲದ ಪಾತ್ರವನ್ನು ಮಾಡಿರೋರೆ. ಸಾತ್ವಿಕನೂ ಸುದೀರ್ಘವಾಗಿ ಮಾಡಿದ್ದೀವಿ, ತಮೋನು ಸುದೀರ್ಘವಾಗಿ ಮಾಡಿರೋರೆ ನಾವು. ಅತಿಯಾದ ವಿಕಾರಗಳೇ ನಮ್ಮಲ್ಲೇ ಇರೋದು. ಅತಿ ದೊಡ್ಡ ಮಾನಸಿಕ ರೋಗಿಗಳು ನಾವೆಲ್ಲರೂ ಕೂಡ. ಜಗತ್ತಿನ ಯಾವ ಹಾಸ್ಪಿಟ್ಲಲ್ಲೂ ನಮ್ಮನ್ನು ಸುಧಾರಿಸ್ಲಿಕ್ಕೆ ಆಗಲ್ಲ ಅಂತಲೇ ಮತ್ತೆ ಹೊಸದಾಗಿ ಈಶ್ವರ ಯೂನಿವರ್ಸಿಟಿಯನ್ನು ತೆರೆದಿರೋದು. ಹೇಗೆ ಎಲ್ಲ ಹಾಸ್ಪಿಟ್ಲ್ಗಳಿದ್ದರೂ ಕೂಡ ಕರೋನಾ ಟೈಮಲ್ಲಿ ಆ ಕರೋನಾ ಚಿಕಿತ್ಸೆನ ಗುಣಪಡಿಸಲಿಕ್ಕೆ ಯಾವ ಹಾಸ್ಪಿಟ್ಲ್ಗಳು ವರ್ಕೌಟ್ ಆಗಲ್ಲ ಅಂತ ಮತ್ತೆ ಹೊಸ ಹಾಸ್ಪಿಟ್ಲ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ಅದರೊಳಗಡೆ
ಕೊಡಲಾಯಿತು, ಹೇಗೋ ಕ್ವಾರಂಟೈನ್ ಮಾಡಲಾಯಿತು, ಅದೇ ಥರ ಕ್ವಾರಂಟೈನ್ ಸಿಸ್ಟಮಲ್ಲಿನೇ ಇವಾಗ ಸೆಂಟರ್ಗಳನ್ನು ಓಪನ್ ಮಾಡಿರೋದು. ನಮಗೆ ಬಂದಿರೋದು ಸಣ್ಣ ಕಾಯಿಲೆ ಅಲ್ಲ, ದೊಡ್ಡ ಕಾಯಿಲೆ, ದೊಡ್ಡ ರೋಗಿಗಳು, ದೊಡ್ಡ ವಿಕಾರಿಗಳು ನಾವೆಲ್ಲನೂ ಕೂಡ. ಹಾಗಾಗಿ ನಮಗೆ ದೊಡ್ಡ ಯೂನಿವರ್ಸಿಟಿಯನ್ನೇ ತಯಾರು ಮಾಡಿ ದೊಡ್ಡವರಿಂದನೇ ನಮಗೆ ಆಪರೇಷನ್ ಮಾಡಿಸ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳಿ, ನಾವು ಬಹಳ ಸಾಚರು ಜ್ಞಾನಿಗಳು ಅಂತ ಅಲ್ಲ. ನಮಗೆಲ್ಲ ದೊಡ್ಡ ರೋಗಗಳೇ ಇತ್ತು, ದೊಡ್ಡ ರೋಗಿಗಳು, ಅದಕ್ಕೆ ದೊಡ್ಡ ಹಾಸ್ಪಿಟ್ಲಲ್ಲಿ ಬಂದಿದ್ದೀವಿ. ಇದನ್ನು ಕಳ್ಕೊಳ್ಳೋದ್ರ ಕಡೆಗೆ ಗಮನ ಇರಬೇಕು, ಆಹಾರ ಪಥ್ಯ ನಿಯಮದ ಕಡೆಗೆ ಗಮನ ಇರಬೇಕು. ಯಾವುದೆಲ್ಲ ನಮಗೆ ಚಿಕಿತ್ಸೆ ಔಷಧಿ ಕೊಡ್ತಾ ಇದ್ದಾರೆ, ಟ್ರೀಟ್ಮೆಂಟ್, ಅದನ್ನೆಲ್ಲ ತಪ್ಪದೆ ಪಾಲಿಸಬೇಕು. ಏನೆಲ್ಲ ಉಪಹಾರ ಪಥ್ಯಾಹಾರವನ್ನು ಹೇಳಿದರೆ ಅದನ್ನು ಪಾಲಿಸಬೇಕಾಗತ್ತೆ, ಔಷಧೋಪಚಾರಗಳನ್ನು ಸೇವಿಸಬೇಕಾಗತ್ತೆ. ಆಗ ಮಾತ್ರ ನಾವೇನಾದರೂ ಸ್ವಲ್ಪ ಇಲ್ಲಿ ಅವರಿಗೆ ರಿಯಾಕ್ಷನ್ ಮಾಡ್ತಾ ಹೋದರೆ, ಆ ಡಾಕ್ಟರ್ ಹೇಳದಂತೆ ನಮ್ಮದು ರಿಯಾಕ್ಟ್ ಮಾಡ್ತಾ ಹೋದರೆ, ಚೆನ್ನಾಗಿ ವರ್ಕೌಟ್ ಆಗ್ತಾ ಹೋದರೆ ಮಾತ್ರನೇ ಇಲ್ಲಿ ರೋಗ ಗುಣಮುಖ ಆಗಿಕೊಂಡು ಆರೋಗ್ಯವಂತರಾಗಿ ಮನೆಗೆ ಮರಳಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಮನೆಗೆ ಹೋಗೋ ಬದಲಿಗೆ ಮಸಣಕ್ಕೆ ಸೇರಬೇಕಾಗತ್ತೆ. ಅದಕ್ಕೆ ನಮ್ಮನ್ನು ನಾವು ಸುಮ್ಮನೆ ಬೆನ್ನು ತಟ್ಟುಕೊಳ್ಳೋದಲ್ಲ, ನಾವು ಒಪ್ಕೊಳ್ಬೇಕು. ಫಸ್ಟ್ ನಾವು ಯಾರು, ದೇವತೆಗಳು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಶೂದ್ರರು ಕೂಡ ನಾವಾಗಿದ್ದೀವಿ. ಎಷ್ಟು ಬಹಳ ದೊಡ್ಡ ಪಾತ್ರ ಸತ್ಯದಿಂದ ಇತ್ತು ಸಾತ್ವಿಕವಾಗಿ, ಅಷ್ಟು ದೊಡ್ಡ ಪಾತ್ರ ತಮೋ ಪ್ರಧಾನದಲ್ಲಿತ್ತು. ಜಗತ್ತಿನಿಗಿಂತ ಎಲ್ಲರಿಗಿಂತ ದೊಡ್ಡ ವಿಕಾರಿಗಳು, ದೊಡ್ಡ ಅನುಭಾವಿಗಳು ನಾವೇ ಅದರಲ್ಲಿ. ಹಾಗಾಗಿ ನಾವು ದೊಡ್ಡ ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀವಿ. ಇದನ್ನೇನೋ ದೊಡ್ಡ ಅಹಂಕಾರ ಪಡಬೇಕಾಗಿಲ್ಲ. ಯಾರೋ ಒಬ್ಬ ದೊಡ್ಡ ರೋಗಿ ಇದ್ದುಕೊಂಡು, ನೋಡ್ರಿ ನಾನು ನಾರಾಯಣ ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೀನಿ, ಜಯದೇವಕ್ಕೆ ಬಂದುಬಿಟ್ಟಿದ್ದೀನಿ, ನೋಡಿ ಎಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೀನಿ, ಏನು ಸಾಧನೆನಾ ಅದು? ಸಾಧನೆ ಅಲ್ಲ. ಅಷ್ಟು ದೊಡ್ಡ ರೋಗ ಇದೆ, ಸ್ವಲ್ಪ ಮಾರಿದ್ರೆ ಆ ಕಡೆ ಹೊತ್ಕೊಂಡು ಹೋಗ್ಬೇಕಾಗತ್ತೆ, ಅದಕ್ಕೆ ಕೊಯ್ದು ಸರಿ ಮಾಡಲಿಕ್ಕೆ ಅಲ್ಲಿ ಕಳಿಸಿದ್ದಾರೆ ಅಂತ ಎಲ್ಲರೂ ಗೊತ್ತಿರುತ್ತೆ. ಅವನೇನು ಖುಷಿಯಾಗಿ ಸ್ವೀಟ್ ತೊಗೊಂಡು ಬರ್ತಾನೆ, ಜಯದೇವ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟಿದ್ದೀನಿ ನಾನು ಟ್ರೀಟ್ಮೆಂಟಿಗೆ ಅಂತೇನೆ ಎಲ್ಲರೂ ಸ್ವೀಟ್ ಕೊಟ್ಕೊಂಡು ಹೋಗ್ತಾನೆ? ಯಾವ ಕರ್ಮಕ್ಕೂ ಇಲ್ಲಿಗೆ ಬರೋದು ಬೇಡ ಅಂದ್ಕೊಂಡಿರ್ತಾನಂತ. ಆದ್ರೆ ಉಳಿದಿರೋರು ಆಪ್ರೇಷನ್ ಸಕ್ಸಸ್ ಆದಮೇಲೆ ಸ್ವೀಟ್ ಹಂಚ್ಬೋದು ಇವರು. ಆದ್ರೆ ಆತ ಬೆಡ್ ಮೇಲೆ ಮಲ್ಕೊಂಡಾಗ ಗೊತ್ತಿರ್ತದೆ ಹೆಂಗೆ ಉದ್ದುದ್ದು ಅಡ್ಡಡ್ಡ ಕೊಯ್ದಿರ್ತಾರೆ ಅಂತ, ಎಲ್ಲೆಲ್ಲಿ ಒಲಿಗೆ ಹೆಂಗೆ ಹಾಕಿರ್ತಾರೆ ಅಂತ. ಹಿಂಗೆದ್ರು ಅಂದ್ರೂ ನೋವಾಗುತ್ತೆ, ಹಿಂಗೆದ್ರು ನೋವಾಗುತ್ತೆ. ಆವಾಗ ಗೊತ್ತಾಗುತ್ತೆ ಯಪ್ಪ ಇದು ಹೆಂಗಿದೆ ಹಾಸ್ಪಿಟಲು ಅಂತ. ಹಾಗೆ ಈಶ್ವರನ ಯೂನಿವರ್ಸಿಟಿ, ನಾವು ಬೆಳ್ಳಗೆ ಡ್ರೆಸ್ ಹಾಕ್ಕೊಂಡು ಬ್ಯಾಡಸ್ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮುರಳಿ ಕೇಳಕ್ಕೆ ಹೋಗಿಬಿಟ್ಟು ನಾವೆಲ್ಲ 20 ವರ್ಷದಿಂದ ಈರುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ತಿನ್ನೋ ಸ್ಟೈಲಾಗಿ ಹೇಳ್ಕೊಂಡು ನಾವು. ಯಾಕೆ ನಾನು ಇದನ್ನು ಜಾಸ್ತಿ ಹೇಳ್ತೀನಿ ಅಂತಂದರೆ, ಔಪಚಾರಿಕತೆ ಜಾಸ್ತಿ ಆಗೋಗಿದೆ, ಒಳಗಡೆ ಸಂಸ್ಕಾರ ಏನಿಲ್ಲ, ಟೊಳ್ಳು ಖಾಲಿ ಡಬ್ಬ ಆಗೋಗ್ಬಿಟ್ಟಿದ್ದೀವಿ. ಯಾಕೆ ನನಗಿದು ಈ ಥರ ಅನ್ನಿಸ್ತದೆ? ಮತ್ತೆ ಅಣ್ಣವ್ರು ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಹೇಳ್ತಾರೆ, ಯಾಕೆ ಮುರಳಿ ಕೇಳಕ್ಕೆ ಹೋಗ್ತಾರೆ? ಹೌದು, ಪ್ರತಿದಿನ ಕೇಳೋರನ್ನೇ ನಾನು ನೋಡ್ತಾ ಇದ್ದೀವಿ, ಪ್ರತಿದಿನ ಮುರಳಿ ಕೇಳ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಡಣಾಡಂಗರು ಊರೆಲ್ಲ ಸಾರ್ಕೊಂಡು ಬಂದಿರೋರ ಹತ್ರ ಒಳಗಡೆ ಸ್ವಲ್ಪ ಹಿಂಗೆ ಸರಿಸಿ ನೋಡಿದ್ರೆ ಖಾಲಿ ಡಬ್ಬ. ಲೌಕಿಕದಲ್ಲಾದರೂ ಎಷ್ಟೋ ಒಂದಷ್ಟು ಮಾನವೀಯತೆಗಳಿದೆ, ಅವರಲ್ಲಿ ಒಳ್ಳೆತನಗಳಿದೆ, ಒಳ್ಳೆ ಗುಣಗಳು ಸಿಗ್ತಾ ಇದೆ. ಇವ್ರ ಹತ್ರ ಇಲ್ಲ. ಅಷ್ಟು ಸುಮಾರು ಪರ್ಸೆಂಟೇಜ್ ವೈಸಲ್ಲಿ ಆ ಥರ ಜನಗಳಾಗ್ಬಿಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ಪ್ರಾಕ್ಟಿಕಲ್ ದಿನಗಳೇ ಅದು ಜಾಸ್ತಿ ಕಾಣ್ತಾ ಇದೆ. ನೋಡಲಿಕ್ಕೆ ಸಿಸ್ಟಮೆಟಿಕ್ ಬೇಕೆ ಥರ, ಔಪಚಾರಿಕವಾಗಿ ಹೊರಗಡೆ ಬ್ರಾಹ್ಮಣರ ಥರ, ಜ್ಞಾನಿಗಳ ಥರ ವೇಷಗಳಿದೆ. ಆದರೆ ಒಳಗಡೆ ಖಾಲಿ ಡಬ್ಬ, ಏನೂ ಇಲ್ಲ. ಬರೀ ಕ್ರೋಧ, ಬರೀ ಕೋಪ. ಎಲ್ಲರ ಮುಂದೆ ಬಂದ ತಕ್ಷಣ ಅಣ್ಣವರೇ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಒಳಗೆ ಹೋದ್ಗಡೆ ಡಿಸ್ಕೋ, ಒಳಗೆ ಹೋದ್ಮೇಲೆ ಡಿಶಮ್. ಮನೆಗೆ ಹೋದ್ರೆ ಸಾಕು ಜಗಳ, ಕೋಪ. ಇಲ್ಲೇ ಕಾಣ್ತಿರೋದು ಸ್ಟಾರ್ಟ್ ಆಗಿರುತ್ತೆ. ಆದರೆ ಯಾರಾದ್ರೂ ನೋಡ್ತಾರಂದ್ರೆ ಸುಮ್ಮನೆ ಸೈಲೆಂಟಾಗಿ ಎಲ್ಲ ಹಿಂಗೆ ಮಾಡ್ತಿರ್ತಾರೆ ಅಷ್ಟೆ. ಅಷ್ಟೊಂದು ಒಳಗಡೆ ಇಟ್ಕೊಂಡು ಸುಮ್ಮನೆ ಪೋಸ್ ಹಾಕ್ಕೊಂಡು ಕೂಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ವ್ಯರ್ಥದಷ್ಟೇ. ನಿಮಗೂ ಟೈಮ್ ವೇಸ್ಟು, ಭಗವಂತನಿಗೂ ಟೈಮ್ ವೇಸ್ಟು, ಯಜ್ಞಕ್ಕೂ ಟೈಮ್ ವೇಸ್ಟ್. ಇದು ನ್ಯಾಷನಲ್ ಅಲ್ಲ, ಯೂನಿವರ್ಸಲ್ ವೇಸ್ಟ್ ಇದು ನಾವು ಮಾಡ್ತಾ ಇರೋದು ಅಂತ ನಾನು ಹೇಳ್ತಾ ಇರೋದು. ಯಾವುದೋ ಒಂದು ಗುಣಮುಖ ಆಗದ ಪೇಷಂಟ್, ದೊಡ್ಡ ಕಾಯಿಲೆ ಇದೆ, ಅದರ ಟ್ರೀಟ್ಮೆಂಟ್ ಕೊಡಬೇಕಾಗಿದ್ದು ಆ ಒಂದು ಹಾಸ್ಪಿಟ್ಲೇ ಧರ್ಮ. ಯಾವುದೊಂದು ವ್ಯಕ್ತಿಯನ್ನು ಕೂಡ ಸಾವಿನ ಮುಂಚೆ ಆತನನ್ನು ಸಾಯ್ತಾನೆ ಅಂತ ಡಿಸೈಡ್ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಕಾನೂನಾತ್ಮಕವಾಗಿ ಅಪರಾಧವೂ ಕೂಡ. ಅದು ಒಂದು ಆತ್ಮಹತ್ಯೆ ಅಂತಲೂ ಹೇಳ್ಬೋದು. ಹಾಗಾಗಿ ಅಲ್ಲಿಯ ತನಕನೂ ಕೂಡ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಡಾಕ್ಟ್ರ್ ಇದು ಪೇಷಂಟ್ ಉಳಿಯಲ್ಲ, ಆದರೆ ಹಂಗಂತ ಅನೌನ್ಸ್ ಮಾಡೋಕ್ಕಾಗಲ್ಲ, ಹಂಗಂತ ಟ್ರೀಟ್ಮೆಂಟ್ ನಿಲ್ಸೋಕ್ಕಾಗಲ್ಲ. ಕೊಡ್ತಾರೆ, ಆದರೆ ನ್ಯಾಷನಲ್ ವೇಸ್ಟ್ ಆಗುತ್ತೆ ಅದಷ್ಟೇ. ಉಳಿದ್ನ ಅಂದರೆ ಇಲ್ಲ, ಬಿಟ್ಟರೆ ಕೊಡೋದು ಕೊಡಬೇಕಾಗತ್ತೆ. ಹಾಗೆ ಪರಮಾತ್ಮನ ಮಕ್ಕಳಾಗಿದ್ದೀವಿ ಅಂದರೆ ಪರಮಾತ್ಮ ಜ್ಞಾನ ಕೊಡೋದು ನಿಲ್ಸೋಕ್ಕಾಗಲ್ಲ, ಪಾಲನೆ ಕೊಡೋದು ನಿಲ್ಸೋಕ್ಕಾಗಲ್ಲ.
ಯಜ್ಞೆಯಲ್ಲಿ ನಿಮ್ಮನ್ನು ಇಟ್ಕೊಳ್ಳದೆ ಇರೋಕ್ಕಾಗಲ್ಲ. ಅಡ್ಮಿಟ್ ಮಾಡ್ಕೊಂಡು ಆದಮೇಲೆ ದೊಡ್ಡ ಪೇಷಂಟ್ ಅಂತ ಸ್ವೀಕಾರ ಮಾಡಿದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಅವತ್ತಿಂದ ಸ್ಟಾರ್ಟ್ ಆಗಿದೆ. ಬಿಡಲ್ಲ, ಸಾಯ್ತಾ ಇದ್ರು ಇಂಜೆಕ್ಷನ್ ಸುಚ್ತಾನೆ ಇರ್ತಾನೆ ಭಗವಂತ. ಆದರೆ ಉಪಯೋಗ ಏನಾಯ್ತು? ಯೂನಿವರ್ಸಲ್ ವೇಸ್ಟ್ ಮಾಡಿ ಹೋಗ್ತೀವಿ. ಅದ್ರ ಬೋಜ ಹೊತ್ಕೊಂಡು ಕತ್ತೆ ಥರ ಮತ್ತೆ ಮಾಡಲಿಕ್ಕೆ ಬರಬೇಕಾಗತ್ತೆ. ಇಷ್ಟೇ ವೇಸ್ಟ್. ಇದು ಅರ್ಥ ಮಾಡ್ಕೊಳ್ಬೇಕು. ನಾವು ಖಾಲಿ ಡಬ್ಬಗಳಾಗಬಾರ್ದು. ನಾವು ಏನೇ ಮಾಡಿದರೂ ಸ್ವಕಲ್ಯಾಣಾರ್ಥ ಮತ್ತು ವಿಶ್ವ ಕಲ್ಯಾಣಾರ್ಥವಾಗಿರಬೇಕು. ನಮ್ಮಲ್ಲಿ ಪರಿವರ್ತನೆ ಇರಬೇಕು, ಸಾತ್ವಿಕತೆ ಇರಬೇಕು, ನಿಜವಾದ ಮಂದಹಾಸ ಇರಬೇಕು, ಕಣ್ಣಲ್ಲಿ ಪವಿತ್ರತೆ ಇರಲಿ, ತುಟಿಯಲ್ಲಿ ಪ್ರೀತಿ ಸ್ನೇಹ ಇರಲಿ, ಆತ್ಮೀಯತೆ ಭ್ರುಕುಟಿಯಿಂದ ಇರಲಿ. ಆಗ ನಮ್ಮನ್ನು ನೋಡಿದ ತಕ್ಷಣ ಇವರು ಈ ಲೋಕದವರಲ್ಲ, ಈ ರೂಢಿಯವರಲ್ಲ, ಆರೂಢದವರು ಅಂತ ಅನ್ನಿಸ್ಬೇಕು. ಇವರೆಲ್ಲೋ ಸ್ಪೆಷಲ್ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದಾರೆ. ಮೊನ್ನೆ ನೋಡಿದ್ದರಿ, ಕೂತ್ಕೊಂಡ್ರೆ ಎದ್ದೇಳಕ್ಕೆ ಬರ್ತಿರಲಿಲ್ಲ, 4 ಜನ ನಿಲ್ಲಿಸ್ಬೇಕಾಗ್ತಿತ್ತು, 4 ಜನ ಕೂಡಿಸ್ಬೇಕಾಗ್ತಿತ್ತು. ಈಗ ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರಿ, ಇಷ್ಟು ಚಂದ ಓಡಾಡ್ತಿದ್ರು, ಇಷ್ಟು ಕೆಲಸ, ಇಷ್ಟು ರಿಕವರಿ, ಇಷ್ಟು ಬೇಗ. ಆಶ್ಚರ್ಯಪಡುತ್ತೆ ಜಗತ್ತು ಅಂಥ ಒಂದು ಟ್ರೀಟ್ಮೆಂಟ್ಗಳು ವರ್ಕೌಟ್ ಆದಾಗ. ಹೆಂಗೋ ಹಾಗೆ ನಮ್ಮ ಒಬ್ಬೊಬ್ಬರನ್ನು ನೋಡಿ ಜಗತ್ತು ಆಶ್ಚರ್ಯ ಪಡಬೇಕು. ಏನ್ರಿ ಇವರಿಗೆ ಕೋಪನೇ ಬರೋದಿಲ್ಲ? ಏನ್ರಿ ಈ ಮನುಷ್ಯನಿಗೆ ಒಂದಷ್ಟು ಲೋಭನೇ ಇಲ್ಲ, ಮೋಹ ಅನ್ನೋದೇ ಇಲ್ವಡ್ರಿ, ಎಷ್ಟು ಡಿಟ್ಯಾಚ್ ಆಗಿ ಆರಾಮಾಗಿದ್ದಾರೆ ಅನ್ನಬೇಕು. ಜಗತ್ತಿಗೆ ಅನ್ನಿಸ್ಬೇಕು. ಸುಮ್ಮನೆ ನಾವು ವೇಷ ಹಾಕಿರೋದಲ್ಲ, ತೋರಿಸ್ಕೊಳ್ಳೋದಲ್ಲ, ಒಳಗಡೆಯಿಂದ ಆ ಥರ ರೆಡಿಯಾಗಿರ್ಬೇಕು. ನಾವು ಆ ಥರ ಸುಗಂಧಗಳು ಹೋಗಬೇಕು. ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಮಧುರತೆ, ಸಾತ್ವಿಕತೆ ಗುಣಗಳ ಒಂದು ಸುಗಂಧ ಸರ್ವರಿಗೂ ಹರಡಬೇಕು. ಆಗ ಅವರೇ ಕೇಳ್ತಾರೆ, ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರಿ? ಇಂಥ ರೋಗ ನಿಮಗಿದ್ದು ನನಗೆ ಗೊತ್ತು, ಆದರೆ ಇವತ್ತು ನೀವು ಈ ರೋಗದಿಂದ ಹೊರಗಡೆ ಬಂದುಬಿಟ್ಟಿದ್ದೀರಿ ಅಂದರೆ ಹಾಸ್ಪಿಟ್ಲ್ ಅಡ್ರೆಸ್ ಅವ್ರು ಹುಡ್ಕೊಂಡು ಬರಬೇಕು. ನಾವು ಹೋಗಿ ನಾನು ಇಂಥ ಹಾಸ್ಪಿಟ್ಲ್ ತೋರಿಸ್ಕೊಂಡೆ, ನಿಮ್ಗೆ ರೋಗ ಇದ್ದರೂ ಹೋಗ್ರಿ, ನಿಮಗೆ ರೋಗ ಇದ್ದರೂ ಹೋಗ್ರಿ ಅಂತ ನಾವು ಪ್ರಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅವರಂತಾರೆ, ನೀವೆಲ್ಲ ಅದೇ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿರೋ ಪೇಷಂಟ್ಗಳ ಮತ್ತು ಇವೇ ಕುಂಟುತ್ತವೆ, ನನಗೇನು ಕಾಲು ನೋವು ಕಡಿಮೆ ಮಾಡ್ತಾರೆ ಇವರು ಹೋಗಿ ಅಂತ ಅನ್ಕೊಳ್ತಾರೆ. ಇರಬಾರ್ದು. ನನ್ನ ನೋಡಿದ್ರೆ ಅವರು ಕೇಳಬೇಕು, ಮೊದಲು ನೀವು ಕುಂಟ್ತಾ ಇದ್ರಿ, ಮೊದಲು ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಮಂಡಿ ನೋವಿತ್ತು, ಬೆನ್ನು ನೋವಿತ್ತು, ಬಾಗಿದ್ರಿ, ಆದರೆ ಇವತ್ತು ಇಷ್ಟು ನೆಟ್ಟಿಗಿಷ್ಟು ನೀಟಾಗಿ ಓಡಾಡ್ತಾ ಇದ್ರಿ, ಎಲ್ಲಿ ತೊಗೊಂಡು ಬಂದ್ರಿ ಅಂತ ಅವ್ರು ಕೇಳೋ ಥರ ತಯಾರಾಗಬೇಕು. ಅದು ನಾವು ಬಾಬಾರವರಿಗೆ ಕೊಡುವ, ಈ ಈಶ್ವರ ಯೂನಿವರ್ಸಿಟಿ ಕೊಡುವ ಗೌರವ ಆಗುತ್ತೆ. ನಮ್ಮನ್ನು ನೋಡಿದ್ರೆ ಇವರು ಎಲ್ಲಿ ಕಲಿತಿದ್ದಾರೆ, ಯಾರು ಇವ್ರಿಗೆ ಕಲಿಸ್ತಾ ಇದ್ದಾರೆ, ಇಷ್ಟೆಲ್ಲ ಜ್ಞಾನ ಇವ್ರ ಹತ್ರ ಹೇಗೆ ಬಂತು, ಇಷ್ಟೆಲ್ಲ ಪರಿವರ್ತನೆ ಇವರಲ್ಲಿ ಹೇಗೆ ಆಯಿತು, ಇವ್ರ ಮಾತೇ ಬೇರೆ ಇದೆ, ಇವ್ರ ದೃಷ್ಟಿನೇ ಬೇರೆ ಇದೆ, ಇವ್ರ ವ್ಯವಹಾರನೇ ಬೇರೆ ಇದೆ ಅನ್ನಿಸ್ಬೇಕು. ಆಗ ಮಾತ್ರ ನಾವು ಜ್ಞಾನಿ ಆತ್ಮರಾಗಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಬಾಬಾರವರು ಸ್ಲೋಗನ್ನಿನಲ್ಲಿ ಹೇಳಿದಂತೆ ಕ್ರೋಧವು ಜ್ಞಾನಿಗಳಿಗೆ ಮಹಾಶತ್ರುವಾಗಿದೆ ಅಂತ ಹೇಳಿದರೆ, ನಾವು ಯಾವುದೇ ಕಾರಣಕ್ಕೂ ಕ್ರೋಧವನ್ನು ಮಾಡಿಕೊಳ್ಳದೆ ಅಂತರಂಗದಲ್ಲಿ ಬಹಿರಂಗದಲ್ಲಿ ಕ್ರೋಧ ಮುಕ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ. ಓಂ ಶಾಂತಿ.